Namaskaram. So here we meet again. So previous video just hanga ಒಂದು ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಮಾತಾಡಿ ಅದೊಂದೇನೋ ಸ್ಟೋರಿ ಅಂತ ಹೇಳಿದ್ದೆ. ಸ್ಟೋರಿ ಅನ್ನೋಕ್ಕಿಂತ ಅದರೊಳಗೆ ಒಂದೇನೋ ಮೆಸೇಜ್ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಷ್ಟೇ. ಓಕೆ, ಆ್ಯಂಡ್ ನಾವು ಪ್ರೀವಿಯಸ್ ವಿಡಿಯೋದ್ರೊಳಗೆ ನಮ್ಮ ಮುಗಿಸ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೇನೆಂದ್ರೆ ಜನರಲಿ ಅದು ಈಗ ಸಿಚುವೇಶನ್ ಹಂಗಿದ್ದಕ್ಕೆ ನಾವು ಯೂಟ್ಯೂಬ್ನೊಳಗೆ ವೀಡಿಯೋಸ್ ಮಾಡಾಕತ್ತೀವಿ. ಈವನ್ ಕಾಲೇಜ್ನೊಳಗೆ ಸ್ಟಾರ್ಟ್ ಆದಾಗ ನಾರ್ಮಲಿ ಎವ್ರಿ ಇಯರ್ ಡೈರೆಕ್ಟ್ಲಿ ನಾನು ಫಿಸಿಕ್ಸ್ ಸ್ಟಾರ್ಟ್ ಮಾಡಿರೋಂಗಿಲ್ಲ. ಐ ಜನರಲಿ ಟಾಕ್ ಅಬೌಟ್ ಅಟ್ಲೀಸ್ಟ್ ಫ್ಯೂ ಟಾಪಿಕ್ಸ್ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ಫಿಸಿಕ್ಸ್. ಒಂದು 4-5 ಬೇರೆ ಬೇರೆ ಟಾಪಿಕ್ಸ್ ಜನರಲಿ ಮಾತಾಡಿರ್ತೀನಿ. ಅಂದ್ರೆ ಈಗ ಹೆಂಗೆ ರೀ ಅಂದ್ರೆ ನಮ್ದು ಈಗ ಕಾಲೇಜ್ ಸ್ಟಾರ್ಟ್ ಆಗಿತ್ತು ಅಂತಿಕೋರಿ, ಅವಾಗ ಅರೌಂಡ್ 5 to 6 days ಅಂದರೆ 1 hourದು ಕ್ಲಾಸ್ ಅಂತ ನಾವು ಅಂದ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 5 to 6 hours ಐ ಜನರಲಿ ಟಾಕ್ ಅದರ್ ಥಿಂಗ್ಸ್, ಓಕೆ, ಅದರ್ ದನ್ ದ ಸಿಲೆಬಸ್. ಓಕೆ, ಇರಲಿ. ಈಗ ನೀವು ಆಲ್ರೆಡಿ ವಿಡಿಯೋದ ಹೆಸರು ನೋಡಿರ್ಬೇಕು. ಕ್ಲಾಸ್ 11ದು ಸಿಲೆಬಸ್ ಬಗ್ಗೆ ನಾನು ಏನು ಸಿಲೆಬಸ್ ಐತಿ ಅನ್ನೋದ್ರ ಬಗ್ಗೆ ಮಾತಾಡೋದೀನಿ ಈ ವಿಡಿಯೋದೊಳಗೆ. ಒಂದಿಷ್ಟು ಜನ ಏನೋ ಕಾಲೇಜ್ನೊಳಗೆ ಫೋನ್ ಮಾಡಿ ಸ್ಟೂಡೆಂಟ್ಸು ಅಥವಾ ಪೇರೆಂಟ್ಸು ಉಳ್ಕಿ ಸಬ್ಜೆಕ್ಟ್ಸ್ನೊಳಗೆ ಸಿಲೆಬಸ್ ಸ್ಟಾರ್ಟ್ ಆಗಿತ್ತು, ಫಿಸಿಕ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತು ಜಲ್ದಿ ಮಾಡಿಸ್ರಿ ಅಂತಲೇ ಹೇಳಿದ್ರಂತ. ಹಂಗಾರೆ ಸಿಲೆಬಸ್ ಸ್ಟಾರ್ಟ್ ಮಾಡೋದು ಅಂದ್ರೆ ಮಾಡೋಣ ತಗೋರಿ. ನನಗೆ ಏನು, ನಾನು ಜನರಲಿ ಈಗ 10th ಬಂದ ಕೂಡಲೇ ನನಗೆ ಪರ್ಸ್ನಲಿ ಮೆಂಟಲಿ ನೀವು ಪ್ರಿಪೇರ್ಡ್ ಇರೋಂಗಿಲ್ಲ. ಒಮ್ಮಿಂದೊಮ್ಮಕ್ಲೆ ಹೆಕ್ಟಿಕ್ ಸಿಲೆಬಸ್ ಸ್ಟಾರ್ಟ್ ಮಾಡಿ, ಚಾಪ್ಟರ್ಸ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಮೆಂಟಲಿ ನೀವು ಒಂದು ಫ್ರೇಮ್ವರ್ಕ್ನೊಳಗೆ ಬರ್ಬೇಕಾಗ್ತೈತಿ. ಸೊ ದಿಸ್ ಇಸ್ ವಾಟ್ ಐ ಡೂ ಜನರಲಿ. ಬಟ್ ಈ ಸದ್ಯ ಸ್ಟೂಡೆಂಟ್ಸಿಗೆ ಹಂಗಾರೆ ಒಂದಿಷ್ಟು ಕಂಪ್ಲೇಂಟ್ ಮಾಡಾಕತ್ತಾರ, ಸಿಲೆಬಸ್ ಫಿಸಿಕ್ಸಲ್ಲಿ ಸ್ಟಾರ್ಟ್ ಮಾಡಿರಿ ಜಲ್ದಿ ಅಂಥೇಳಿ. ಸೊ ಅದಕ್ಕೆ ಒಂದು ನಾನು ಕನ್ಕ್ಲೂಷನಿಗೆ ಬಂದೀನಿ, ಅದನ್ನು ಕ್ಲಿಯರ್ ಮಾಡ್ತೀನಿ. ಒಂದು ಏನಂದರೆ, ಸೊ ಐ ವಿಲ್ ಬಿ ಡೂಯಿಂಗ್ 2 things ಪ್ಯಾರಲಲಿ. ಆನ್ ಒನ್ ಸೈಡ್ ಐ ವಿಲ್ ಸ್ಟಾರ್ಟ್ ವಿತ್ ದ ಫಿಸಿಕ್ಸ್ ಸಿಲೆಬಸ್. ಆನ್ ದಿ ಅದರ್ ಸೈಡ್ ನಾನು ಜನರಲಿ ಏನು ಒಂದಿಷ್ಟು ಟಾಪಿಕ್ಸ್ ಮಾತಾಡಿರ್ತೀನಲ್ಲ ಅದ್ರದ್ದು ಸಪ್ರೇಟ್ ವೀಡಿಯೋಸ್ ಮಾಡಿ ನಾನು ಹಾಕ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ವಾಚ್ ದೆಮ್. ಬಟ್ ಯಾರಿಗೆ ಸಿಲೆಬಸ್ ಬೇಕಲ್ಲ ಅದನ್ನು ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಈಗ ಯೂಟ್ಯೂಬ್ನೊಳಗೆ ಅಂದ್ರೆ ನಮಗೆ ಮಲ್ಟಿಪಲ್ ವೀಡಿಯೋಸ್ ಅಂತೂ ಮಾಡ್ಬೋದಲ್ಲ. ಸೊ ಒಂದು ಸೈಡ್ ನಾನು ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಂದು ಸೈಡ್ನ ಎಕ್ಸ್ಟ್ರಾ ಮಾತಾಡಿದ್ದು ಬೇರೆ ಬೇರೆ ಸ್ಟೋರೀಸು, ಆಮೇಲೆ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅಂತ ಸ್ವಲ್ಪ ಹೇಳಿರ್ತೀನಿ. ನಾನು ಹೌ ಟು ಸ್ಟಡಿ ಅಂತ ಸ್ವಲ್ಪ ಹೇಳಿರ್ತೀನಿ. 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಅಂತ ಒಂದು ಟಾಪಿಕ್ ಮಾತಾಡಿರ್ತೀನಿ. ಆ್ಯಂಡ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ಲಾಸ್ 10 ಅಂದರೆ ನೀವು 10th ಇದ್ದಾಗ ಹೆಂಗೆ ನಿಮ್ಮದು ಮೆಂಟಾಲಿಟಿ ಇತ್ತು, ಸ್ಟಡೀಸ್ ಬಗ್ಗೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂನಿಂದ ನೋಡ್ತಿದ್ರಿ, ಸ್ಟಡೀಸನ್ನು ಯಾವ ರೀತಿ ಅಭ್ಯಾಸ ಮಾಡ್ತಿದ್ರಿ, ಯಾವ ರೀತಿ ಪರ್ಸಂಟೇಜ್ ಮಾಡ್ತಿದ್ರಿ, ಅಥವಾ 10th ಮಾಹೋಲಿಗೆ ಕಂಪ್ಯಾರಿಸನ್ ಮಾಡಿದರೆ ಈಗ ನೀವು ಕಾಲೇಜಿಗೆ ಬಂದ ಮೇಲೆ ಏನೇನು ಮೆಂಟಲಿ ನೀವು ಚೇಂಜಸ್ ಮಾಡ್ಕೋಬೇಕಾಗ್ತೈತಿ, ನಿಮ್ಮ ಟೈಮ್ ಟೇಬಲ್ನೊಳಗೆ ಏನೇನು ಚೇಂಜಸ್ ಮಾಡ್ಕೋಬೇಕಾಗ್ತೈತಿ, ಇಂಥವೆಲ್ಲ ಮಾತಾಡಿರ್ತೀನಿ ಜನರಲಿ. ಸೊ ನೋಡೋಣಂತ್ರಿ. ಒಂದು ಸೈಡಿಗೆ ಸಿಲೆಬಸ್ ಸ್ಟಾರ್ಟ್ ಮಾಡು ಅಂತ ಹೇಳಾಕತ್ತಾರಲ್ಲ, ವಿಲ್ ಸ್ಟಾರ್ಟ್. ನನಗೆ ಕೇಳಿದ್ರೆ ಆ್ಯಕ್ಚುಲಿ ಅಷ್ಟು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ದು ಇನ್ನೂ ಸಿಲೆಬಸ್ ಸ್ವಲ್ಪ ಕರೆಕ್ಟೇಲ್ ಶಾರ್ಟ್ ಮಾಡೋರದಾರ. ಒಂದಿಷ್ಟು ಟಾಪಿಕ್ಸ್ ತೆಗಿಬಹುದು, ಒಂದಿಷ್ಟು ಚಾಪ್ಟರ್ ತೆಗಿಬಹುದು. ಬಿಕಾಸ್ ಆಫ್ ಕೊರೋನಾ ಈಗ ಏನು ನಮ್ಮದು ಕಾಲೇಜ್ ಲೇಟಾಗಿ ಸ್ಟಾರ್ಟ್ ಆಗ್ತೈತಲ್ಲ, ವಿ ಆರ್ ನಾಟ್ ಯೆಟ್ ಶ್ಯೂರ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಬಿ ದ ಸಿಲೆಬಸ್. ಸೊ ಇದೆಲ್ಲ ಇಟ್ಕೊಂಡು ಆ್ಯಕ್ಚುಲಿ ಸ್ಪೀಕಿಂಗ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಟು ವೇಟ್. ಸ್ವಲ್ಪ ಪೇಷನ್ಸ್ ಇರ್ಬೇಕು. ಇಲ್ಲ ನಮ್ಮ ಸಿಲೆಬಸ್ ಜಲ್ದಿ ಚಲೋ ಮಾಡಿರಿ ಅಂದರೆ ಮಾಡೋಣ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ವಿಲ್ ಡೂ ಬೋತ್. ಓಕೆ, ಆನ್ ಒನ್ ಸೈಡ್ ಐ ವಿಲ್ ಸ್ಟಾರ್ಟ್ ವಿತ್ ದ ಸಿಲೆಬಸ್, ಆ್ಯಂಡ್ ಆನ್ ದಿ ಅದರ್ ಸೈಡ್ ಫಾರ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಸಮಥಿಂಗ್ ಎಕ್ಸ್ಟ್ರಾ ಫ್ರಮ್ ದೇರ್ ಸಿಲೆಬಸ್, ಒಂದು ಸ್ವಲ್ಪ ವಿಷಯಗಳನ್ನೇನು ತಿಳ್ಕೊಬೇಕಂತ ಅನ್ನೋರು ಅದನ್ನು ನೋಡ್ಬೋದು. ಆಬ್ವಿಯಸ್ಲಿ ಮೊಬೈಲ್ ನಿಮ್ಮ ಕೈಯಾಗಿರ್ತೈತಿ, ಯೂಟ್ಯೂಬ್ ನಿಮ್ಮದು, ನಿಮಗೆ ಯಾವುದು ವೀಡಿಯೋಸ್ ಬೇಕು. ಇಫ್ ಯು ವಾಂಟ್ ಟು ಲುಕ್ ಓನ್ಲಿ ಫಾರ್ ಫಿಸಿಕ್ಸ್ ವೀಡಿಯೋಸ್ ನಾನು ಏನು ಹಾಕಿರ್ತೀನಿ ಅವ್ನು ನೋಡಿರಿ, ಇಲ್ಲ ಎರಡು ನೋಡ್ರಿ. ಓಕೆ, ವಿಲ್ ಸ್ಟಾರ್ಟ್. ಸೊ ಫಿಸಿಕ್ಸ್ ಸಿಲೆಬಸ್ಸಿಗೆ ಬಂದರೆ ದೇರ್ ಆರ್ 15 ಚಾಪ್ಟರ್ಸ್. 15 ಚಾಪ್ಟರ್ ಅದಾವೆ. 15 ಚಾಪ್ಟರ್ ಅದಾವೆ ಅಂದ ತಕ್ಷಣ ಈಗ ನಿಮಗೆ ಕ್ಲಾಸ್ 10th ಸಿಲೆಬಸ್ನೊಳಗೆ ನೀವು ನೋಡಿದ್ದು ಚಾಪ್ಟರ್ಸ್ಗಿಂತ ಇಲ್ಲೇ ಲೆಂದಿ ಇರ್ತಾವೆ. 15 ಅಂದರೆ ಈಗ ಲೈಕ್ ಹಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾ. ವೆನ್ ಐ ವಾಸ್ ಇನ್ PUC ಫಸ್ಟ್ ಇಯರ್, ನಮಗೆ 27 and 28 ಚಾಪ್ಟರ್ಸ್ ಇದ್ದು ಅನಿಸುತ್ತೆ ನಾವು PUC ಫಸ್ಟ್ ಇಯರ್ ಇದ್ದಾಗ.
ಸೊ ದೆನ್ ದೇರ್ ವಾಸ್ ಸ್ಟೇಟ್ ಸಿಲೆಬಸ್. ನೀವು ಕಲಿಯಾಕತ್ತಿದ್ದೀಗ ಸೆಂಟ್ರಲ್ ಸಿಲೆಬಸ್ CBSE. ಸೊ ಈ CBSE ಸಿಲೆಬಸ್ನೊಳಗೆ ಆ 28 ಚಾಪ್ಟರ್ಸ್ ನಾವೇನು ಸ್ಟೇಟ್ನೊಳಗೆ ಕಲಿತಿದ್ವಲ್ಲ, ದೋಸ್ ಸೇಮ್ ಚಾಪ್ಟರ್ಸ್ ಹ್ಯಾವ್ ಬೀನ್ ಕ್ರಶ್ಡ್ ಇಂಟು 15 ಪ್ಲಸ್ ಎಕ್ಸ್ಟ್ರಾ ಆಯ್ತದೆ ಆ್ಯಕ್ಚುಲಿ. ಅಂದ್ರೆ ಈ 15 ಚಾಪ್ಟರು ಆ 28 ನಾವೇನು ಕಲಿತಿದ್ವಲ್ಲ ಅದಕ್ಕಿಂತ ಹೆಚ್ಚಿಗಿನ ಇದೆ ಆ್ಯಕ್ಚುಲಿ. ನೋಡೋಕೆ 15 ಅನ್ನಿಸ್ತಾವೆ. ಅಟ್ಲೀಸ್ಟ್ ನಿಮ್ಮ ಕ್ಲಾಸ್ 10 ಲೆಂತ್ ಏನು ಇರ್ತೈತಲ್ಲ, ಚಾಪ್ಟರ್ಸ್ ಎಷ್ಟು ದೊಡ್ಡವು ಇರ್ತಿದ್ವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡವು ಇರ್ತಾವೆ. ಎಲ್ಲ ಅಲ್ಲ, ಎಲ್ಲ ಚಾಪ್ಟರ್ಸ್ ಅಲ್ಲ, ಒಂದೊಂದು ಸಣ್ಣ ಚಾಪ್ಟರ್ಸ್ ಇರ್ತಾವೆ, ಒಂದೊಂದು ದೊಡ್ಡ ಚಾಪ್ಟರ್ಸ್ ಇರ್ತಾವೆ. ಸೊ ದರ್ ಆರ್ 15 ಚಾಪ್ಟರ್ಸ್. ಅವುಗಳ ಹೆಸರು, ಆ ಚಾಪ್ಟರ್ನೊಳಗೆ ನಾವು ಏನು ಕಲಿತೀವಿ ಅಂತಂದ್ರೆ ಒಂದೆರಡು ಮಾತು ಹಂಗೆ ಹೇಳ್ತೀನಿ. ಅಂದ್ರೆ ನಿಮಗೆ ಫಿಸಿಕ್ಸ್ ಸಿಲೆಬಸ್ ಅಂದ್ರೆ ಇದು ಫ್ರೇಮ್ ವರ್ಕ್ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ. ಒಂದೇನೋ ಐಡಿಯಾ ಬರುತ್ತೆ ಸಿಲೆಬಸ್ ಬಗ್ಗೆ. ಬರೀ ಚಾಪ್ಟರ್ಸ್ ಹೆಸರು ಹೇಳೋಂಗಿಲ್ಲ, ಆ ಚಾಪ್ಟರ್ನೊಳಗೆ ಏನು ಟಾಪಿಕ್ ಕಲಿತೀವಿ ನಾವು, ನಮಗೆಲ್ಲ ಅರ್ಥ ಆಗ್ಬೇಕು ಸರ್. ಈ 10th ಮುಗಿಸಿ ಬಂದೀವಿ, ಆ ಚಾಪ್ಟರ್ನಾಗ ಏನು ಟಾಪಿಕ್ ಇತ್ತು ಅನ್ನೋದು ನಮ್ಗೆ ಹೆಂಗೆ ಅರ್ಥ ಆಗುತ್ತೆ. ಅಂದ್ರೆ ನೀವು ಹೈಸ್ಕೂಲ್ನೊಳಗೆ ಕಲ್ತು ಬಂದಂಥ ಕನ್ಸೆಪ್ಟಿಗೆ ಅದಕ್ಕೇನಾರ ಲಿಂಕ್ ಇತ್ತಂದ್ರೆ ಆ ರೀತಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ಇನ್ನೊಂದು, ಫಿಸಿಕ್ಸ್ನೊಳಗೆ ಔಟ್ ಆಫ್ 100 ಮಾರ್ಕ್ಸ್ ನೀವು ಫೈನಲ್ ಎಕ್ಸಾಮ್ ಬರೀತೀರಿ 70 ಮಾರ್ಕ್ಸಿಗೆ. 30 ಮಾರ್ಕ್ಸ್ ಲ್ಯಾಬ್ ಅಂತ ಇರ್ತೈತಿ. ಸೊ ಲ್ಯಾಬ್ ಬಗ್ಗೆ ಇನ್ನೊಂದು ಸರ್ತಿ ಯಾವಾಗ ಹೇಳ್ತೀನಿ. 70 ಮಾರ್ಕ್ಸ್ ನೀವು ಬರೀತೀರಿ ಥೇರಿ. ಸೊ ಆ 70 ಮಾರ್ಕ್ಸ್ ಥೇರಿ ಎಕ್ಸಾಮಿಗೆ ಯು ವಿಲ್ ಹ್ಯಾವ್ ಟು ಪ್ರಿಪೇರ್ ಫಾರ್ ದೀಸ್ 15 ಚಾಪ್ಟರ್ಸ್. ಓಕೆ. ಸೊ ಫಸ್ಟಿಗೆ ಆ ಚಾಪ್ಟರ್ಗಳ ಹೆಸರು ನಾನು ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಸ್ಕ್ರೀನ್ನೊಳಗೆ ನಿಮ್ಗೆ ಲೆಫ್ಟ್ ಸೈಡ್ ಅವು ಹೆಸರು ಬರ್ತಾವೆ. ನೀವು ಒಂದು ಬೆಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ, ಒಂದು ಬುಕ್ ತಗೋರಿ. ಫಿಸಿಕ್ಸಿಗೆ ಅಂತ ಹೇಳಿ ನೀವು ಸಪ್ರೇಟ್ ನೋಟ್ಬುಕ್ ಮಾಡ್ತೀರಂದ್ರೆ ಹಂಗೆ ಮಾಡಿರಿ, ಬೆಟರ್. ಓಕೆ. ನಿಮ್ಗೆ ಆಮೇಲಾದರೂ ಅದು ಬುಕ್ ಬೇಕಾಗ್ತೈತಿ ಒಂದು ಸಪ್ರೇಟ್. ಈಗ ಸದ್ಯ ನಮ್ಮ ಕಡೆ ಹೊಸ ಬುಕ್ ಇಲ್ಲ ಅಂದರೆ ಒಂದು ರಫ್ ಬುಕ್ನಾಗಾರ ಬರ್ಕೋರಿ ಈಗ. ಬಿಕಾಸ್ ನಾ ಇಲ್ಲಿ 3 ವಿಷಯಗಳನ್ನು ಹೇಳ್ತೀನಿ. ಚಾಪ್ಟರ್ಗಳ ಹೆಸರು, ಆ ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಬರ್ತೈತಿ, ಅಂದರೆ ಹಂಗೆ ಲಿಸ್ಟ್ ಮಾಡ್ತಿರ್ತೀವಲ್ಲ ಚಾಪ್ಟರ್ಸ್ ಹೆಸರು, ಅದ್ರ ಜೋಡಿ ಮಾರ್ಕ್ಸು ಲಿಸ್ಟ್ ಮಾಡೋಣ ಅಂತ. ಅದಾದಮೇಲೆ ಆ ಚಾಪ್ಟರ್ ಈಸಿ ಆಯಿತು ಅಂದ್ರೆ ಜನರಲಿ ಸ್ಟೂಡೆಂಟ್ಸ್ ಫೀಲ್ ಮಾಡೋದು, ಎವ್ರಿ ಇಯರ್ ಏನು ಸ್ಟೂಡೆಂಟ್ಸ್ ಬರ್ತಾರಲ್ಲ ಅವರಿಗೆ ಆ ಚಾಪ್ಟರ್ ಈಸಿ ಅನಿಸುತ್ತೋ, ಮೀಡಿಯಮ್ ಅನಿಸುತ್ತೋ, ಏನು ಡಿಫಿಕಲ್ಟ್ ಅನಿಸುತ್ತೋ, ಅಂದ್ರೆ ಒಂದು ಐಡಿಯಾ ಬರ್ತೈತೆ ನಿಮಗಂತಷ್ಟೆ. ಓಕೆ, ಇಷ್ಟು ಚಾಪ್ಟರ್ಸ್ ಅದಾವು, ಅದರಾಗಿ ಇಷ್ಟು ಡಿಫಿಕಲ್ಟ್ ಚಾಪ್ಟರ್ಸ್ ಅದಾವು, ಇಷ್ಟು ಮೀಡಿಯಮ್ ಚಾಪ್ಟರ್ಸ್ ಅದಾವು, ಇವು ಇಷ್ಟು ಈಸಿ ಚಾಪ್ಟರ್ಸ್ ಅದಾವು ಅಂತ ಒಂದು ಐಡಿಯಾ ಬರ್ತೈತೆ. ಸೊ ವಿಲ್ ಸ್ಟಾರ್ಟ್. ಓಕೆ. ಫಸ್ಟ್ ಚಾಪ್ಟರ್, ದ ನೇಮ್ ಆಫ್ ದ ಫಸ್ಟ್ ಚಾಪ್ಟರ್ ಈಸ್ ಫಿಸಿಕಲ್ ವರ್ಲ್ಡ್. ಓಕೆ. ಫಿಸಿಕಲ್ ವರ್ಲ್ಡ್ ಲಿಸ್ಟ್ ಮಾಡ್ಕೊತ ಹೋಗ್ರಿ. ಈಗ ಫಸ್ಟಿಗೆ ನೇಮ್ ಆಫ್ ದ ಚಾಪ್ಟರ್ ಕಾಲಮ್ ಹಾಕಿ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು, ಲೈಕ್ ಈಗ ನೀವು ನಾನು ಎದುರಿಗಿದ್ದರೆ ನಾನು ಬೋರ್ಡ್ನೊಳಗೆ ಹೆಸರು ಬರೀತಿದ್ದೆ, ಆ ಚಾಪ್ಟರ್ಸ್ ಹೆಸರು ಬರೋದು ನಿಮಗೆ ಬರೆಸ್ತಿದ್ದೆ. ಓಕೆ. ಲೈವ್ ಕ್ಲಾಸ್ ಇತ್ತಂದರೆ. ಮತ್ತು ಈಗ ಐ ಹ್ಯಾವ್ ಟು ಬಿಲೀವ್. ಓಕೆ. ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಲಿಸ್ಟ್ ಮಾಡ್ತೀರಿ, ಆ ಮಾರ್ಕ್ಸ್ ಬರ್ಕೊತೀರಿ, ಆ ಚಾಪ್ಟರ್ ಈಸಿ ಆಯಿತು ಡಿಫಿಕಲ್ಟ್ ಆಯಿತು ಅಂತ ಬರ್ಕೊತೀರಿ ಅಂತ ಐ ಹ್ಯಾವ್ ಟು ಬಿಲೀವ್. ಓಕೆ. ಸೊ ಫಸ್ಟ್ ಚಾಪ್ಟರ್ ಈಸ್ ಫಿಸಿಕಲ್ ವರ್ಲ್ಡ್. ಓಕೆ. ಸೆಕೆಂಡ್ ಚಾಪ್ಟರ್, ಫಸ್ಟಿಗೆ ಚಾಪ್ಟರ್ಸ್ದು ಲಿಸ್ಟ್ದು ಹೆಸರು ಹೇಳ್ಕೊತ ಹೋಗ್ತೀನಿ, ಆಮೇಲೆ ಎಷ್ಟು ಮಾರ್ಕ್ಸ್ ನೋಡೋಣಂತ. ಸೊ ಸೆಕೆಂಡ್ ಒನ್ ಈಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂಥೇಳಿ ಸೆಕೆಂಡ್ ಚಾಪ್ಟರ್. ಓಕೆ. ಥರ್ಡ್ ಚಾಪ್ಟರ್ ಈಸ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಓಕೆ. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. Fourth chapter, motion in a plane. Motion in a plane, 4th chapter. Fifth chapter, laws of motion ant bartade, laws of motion. Sixth chapter, work, power and energy. Okay, work, power and energy. Next one, system of particles and rigid body motion. System of particles and rigid body motion. Next one is gravitation. 8th chapter idu gravitation. So 8th chapter gravitation ಆದಮೇಲೆ this completes the part 1 of your physics syllabus. ಅಂದರೆ ಫಿಸಿಕ್ಸ್ ಸಿಲೆಬಸ್ ನೊಳಗಿರುವಂಥ 15 ಚಾಪ್ಟರನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಡಿವೈಡ್ ಮಾಡ್ಯಾರ. ಸೊ ಆ ಪಾರ್ಟ್ 1 ನೊಳಗೆ 8 ಚಾಪ್ಟರ್ಸ್ ಬರ್ತಾವೆ. ದ ಲಾಸ್ಟ್ ಒನ್ ಈಸ್ ಗ್ರಾವಿಟೇಷನ್. 9th chapter, which definitely comes under, just a minute, part 2 is mechanical properties of solids. Mechanical properties of solids, 9th. 10th one is mechanical properties of fluids. Okay, mechanical properties of fluids.
ಅದಾದಮೇಲೆ ನೆಕ್ಸ್ಟ್ ಕಮ್ಸ್ ಈಗ 10 ಆದಲ್ಲ 11th ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಈಸ್ ದ ನೆಕ್ಸ್ಟ್ ಒನ್. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಅದಾದಮೇಲೆ ನೆಕ್ಸ್ಟ್ 12th ಚಾಪ್ಟರ್ ಈಸ್ ಥರ್ಮೋಡೈನಮಿಕ್ಸ್. ಓಕೆ, ಥರ್ಮೋಡೈನಮಿಕ್ಸ್. 13th ಚಾಪ್ಟರ್ ಈಸ್ ಕೈನೆಟಿಕ್ ಥಿಯರಿ. ಕೈನೆಟಿಕ್ ಥಿಯರಿ. ಓಕೆ, ಅದಾದಮೇಲೆ 14th ಚಾಪ್ಟರ್ ಲಾಸ್ಟ್ 2 ಉಳಿದ್ವೀಗ ಪಾರ್ಟ್ 2 ಅದೀವಿ ನಾವೀಗ ಆಸಿಲೇಷನ್ಸ್. ಅದರದ್ದು ನೆಕ್ಸ್ಟ್ ವೇವ್ಸ್ ಅಂತ. ಓಕೆ, ಇಷ್ಟು ಚಾಪ್ಟರ್ ಅದಾವೆ. 15 ಚಾಪ್ಟರ್ ಅದಾವೆ ವಿಚ್ ಆರ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಸೊ ಈಗ ಇದ್ರೊಳಗೆ ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ ಯಾವ ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಅಂತ ನಾನು ಹೇಳ್ತೀನಿ. ಈಗ ಹೋಪ್ಫುಲಿ 15 ಚಾಪ್ಟರ್ದು ಲಿಸ್ಟ್ ನಿಮ್ಗೆ ರೆಡಿ ಐತಿ ಅಂತ ಅಂದ್ಕೊಂಡೀನಿ. ಇಲ್ಲ ಅಂದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ಹಿಂದೆ ಹೋಗಿ ವಿಡಿಯೋ ಒಳಗೆ ಹಿಂದೆ ಹೋಗಿ ಅವನಿಷ್ಟು ಫಸ್ಟಿಗೆ ಬರ್ಕೋರಿ ಹೆಸರನ್ನು. ಏನು ನೀ ಹೇಳಿ ನಾ ಹಂಗೆ ಸುಮ್ಮನೆ ಕೇಳ್ತೀನಿ ಅಂತ ಬೇಡ, ಬರ್ಕೋರಿ. ಓಕೆ, ಬರ್ಕೊಂಡಿಲ್ಲ ಅಂದ್ರೆ ಬರ್ಕೋರಿ. ನೆಕ್ಸ್ಟ್ ನಾ ಈಗ ಮಾರ್ಕ್ಸ್ ಹೇಳ್ತೀನಿ. ಆಬ್ವಿಯಸ್ಲಿ ನನಗೆ ಚಾಪ್ಟರ್ಸ್ ಹೆಸರು ಇಷ್ಟು ಬಾಟಿದ್ದು ನಾ ಹೇಳಿದೆ. ಮಾರ್ಕ್ಸ್ ಬಾಟ್ ಮಾಡಿಲ್ಲ ನಾನು, ಯಾವ ಚಾಪ್ಟರಿಂದ ಎಷ್ಟು ಅಂಥೇಳಿ ಇಲ್ಲಿ ಬರ್ಕೊಂಡಿದ್ದೈತೆ ಅದನ್ನು ನೋಡಿ ಹೇಳ್ತೀನಿ. ಅಂದ್ರೆ ಆನ್ ಆ್ಯಾವ್ರೇಜ್ ಗೊತ್ತಿರುತ್ತೆ, ಎಕ್ಸಾಕ್ಟ್ ನೆನಪಿರಂಗಿಲ್ಲ ನಂಬರ್ಸ್. ಸೊ ಫಿಸಿಕಲ್ ವರ್ಡ್ ಫಸ್ಟ್ ಚಾಪ್ಟರ್ ಆ್ಯಕ್ಚುಲಿ ಈಸ್ ಕ್ವೈಟ್ ಅ ಸಿಂಪಲ್ ಚಾಪ್ಟರ್. ಅದು ಒಂದು ಕೆಲಸ ಮಾಡೋಣ, ಏನು ಮಾಡ್ತೀನಿ ಅಂದ್ರೆ ಈಗ ಆ ಚಾಪ್ಟರ್ ಹೆಸರು ಅದು ದೊಡ್ಡ ಚಾಪ್ಟರು ಸಣ್ಣ ಚಾಪ್ಟರು, ಈಸಿ ಐತೋ ಡಿಫಿಕಲ್ಟ್ ಐತೋ, ಆಮೇಲೆ ಅದರೊಳಗೆ ಏನು ಕಲಿತೀವಿ ಅಂಥೇಳಿ ಈ ಸದ್ಯ ನಿಮಗೇನಾರ ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಆದರೆ ನಾನು ಈಗ ಹೇಳ್ತೀನಂತ. ಅದ್ರ ಜೋಡಿ ಅದ್ರದ್ದು ಎಷ್ಟು ಮಾರ್ಕ್ಸ್ ಅಂಥೇಳಿ. ಸೊ ಫಿಸಿಕಲ್ ವರ್ಡ್ ಫಸ್ಟ್ ಚಾಪ್ಟರ್ ಭಾರಿ ಸಿಂಪಲ್ ಚಾಪ್ಟರ್ ಇದೆ. ಒಂದಿಷ್ಟು ಕಾಲೇಜಸ್ನೊಳಗೆ ಅದನ್ನು ಟೀಚೂ ಮಾಡೋಂಗಿಲ್ಲ. ಓಕೆ, ಇಂಟ್ರೊಡಕ್ಷನ್ ಅಂಥೇಳಿ ಡೈರೆಕ್ಟ್ಲಿ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾರೆ. ಅದ್ರೊಳಗೆ ಆ ಫಿಸಿಕಲ್ ವರ್ಡ್ದು ಏನರ ಕನ್ಸೆಪ್ಟ್ ಇಂಪಾರ್ಟೆಂಟ್ ಇದ್ದರೆ ಒಂದು ಸ್ವಲ್ಪ ಹೇಳ್ದಂಗೆ ಮಾಡಿ ಅಥವಾ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಹೇಳಿ ಸ್ಟಾರ್ಟ್ ಮಾಡ್ತಾರೆ. ನಾ ಹೇಳ್ತೀನಿ ನಾ ಏನು ಮಾಡ್ತೀನಿ ಅಂತ ಅನ್ನೋದು ಆಮೇಲೆ ಹೇಳ್ತೀನಂತೆ. ಕ್ವೈಟ್ ಸಿಂಪಲ್ ಚಾಪ್ಟರ್ ಇದು. ಇಂಟ್ರೊಡಕ್ಷನ್ ರೀ ಇದು. ಈಗ ಹೆಂಗಂದ್ರೆ ಈ ಚಾಪ್ಟರ್ನಾಗ ಏನು ಬರ್ತದೆ, ವಾಟ್ ಈಸ್ ಫಿಸಿಕ್ಸ್, ಫಿಸಿಕ್ಸ್ ಅಂದ್ರೇನು, ವಾಟ್ ಈಸ್ ಸೈನ್ಸ್, ಡೆಫಿನೇಷನ್ ಆಫ್ ಫಿಸಿಕ್ಸ್, ಹೌ ಫಿಸಿಕ್ಸ್ ಕಾಂಟ್ರಿಬ್ಯೂಟ್ಸ್ ಟು ದ ಸೊಸೈಟಿ, ಅಂದರೆ ನಮ್ಮ ಸಮಾಜ ನಮ್ಮ ಲೈಫಿಗೆ ಫಿಸಿಕ್ಸಿನ ಕಾಂಟ್ರಿಬ್ಯೂಷನ್ ಏನು. ಈಗ ಆಬ್ವಿಯಸ್ಲಿ ಹಿಂಗಿರ್ತೈತಿ ಆ ಚಾಪ್ಟರ್ನಾಗ ಫಿಸಿಕ್ಸ್ ಈಸ್ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈಗ ನಿಮಗೂ ಅನ್ಸುತ್ತೆ ಹೌದು ಬಿಡ್ರಿ ಸರ್, ಎಲ್ಲ ಸಬ್ಜೆಕ್ಟ್ನವರು ಬರ್ತಾರೆ, ನಮ್ಮ ಸಬ್ಜೆಕ್ಟ್ ಮತ್ತು ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ ಅದು. ಸೊ ಹಂಗೆ ಮತ್ತು ಎಲ್ಲ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗೇ ಇರ್ತಾವೆ. ನಾವು ಅದನ್ನು ಹೆಂಗೆ ರಿಸೀವ್ ಮಾಡ್ತೀವಿ ಅಥವಾ ಆ ಟೀಚರ್ ಅದನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ ನಿಮ್ಮ ಮುಂದೆ ಅಂತ ಅನ್ನೋದು ಅದ್ರ ಮೇಲೆ ಹೋಗ್ತೈತಿ, ನಿಮಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಬರ್ತೈತಿ ಬರೋಂಗಿಲ್ಲ ಅನ್ನೋದು. ಸೊ ಫಿಸಿಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇದ್ರೊಳಗೆ ಯಾವುದು ಫಿಸಿಕಲ್ ವರ್ಡ್ನಾಗ. ನೆಕ್ಸ್ಟ್ ಇದು ಅಂದಂಗೆ ಇದರಿಂದ 2 ಮಾರ್ಕ್ಸ್ ಬರ್ತಾವೆ ಫೈನಲ್ ಎಕ್ಸಾಮ್ನಾಗ. ಅಂದ್ರೆ ಈಗ ಲಿಸ್ಟ್ ಅಂತೂ ಮಾಡ್ಕೊತ ಹೋಗ್ರಿ, 2 ಮಾರ್ಕ್ಸ್ ಬರ್ತಾವೆ. ಆಮೇಲೆ 2 ಅಂದ್ರೆ ಸಮ್ಟೈಮ್ಸ್ನು ಫೈನಲ್ ಎಕ್ಸಾಮ್ನಾಗ 1 ಮಾರ್ಕ್ ಆ ಕಡೆ ಆಗೋ ಚಾನ್ಸಸ್ ಇರ್ತೈತೆ. ಅಂದ್ರೆ ಹೆಂಗಂದ್ರೆ ವೆನ್ ಐ ಸೇ ಫಿಸಿಕಲ್ ವರ್ಡ್ನಿಂದ 2 ಮಾರ್ಕ್ಸ್ ಬರ್ತಾವಂದ್ರೆ ಎಕ್ಸಾಕ್ಟ್ಲಿ ಅಲ್ಲ, 2 ಅಲ್ಲ, ಸಮ್ಟೈಮ್ಸ್ 1 ಬರ್ಬೋದು ಅಥವಾ 3 ಬರ್ಬೋದು. 1 ಮಾರ್ಕ್ ಆ ಕಡೆ ಆಗೋ ಚಾನ್ಸಸ್ ಇರ್ತಾವೆ. ಬಟ್ ಜನರಲಿ 2 ಮಾರ್ಕ್ಸ್ ಬರ್ತಾವೆ. ಆ್ಯಂಡ್ ದಿಸ್ ಈಸ್ ವೆರಿ ಈಸಿ ಚಾಪ್ಟರ್. ಅಂದರೆ ನೀವು ಈಗಲೇ ಕಾಲಮ್ ಮಾಡಿರಿ ಅಂತ ಅಂದ್ಕೊಂಡಿ ನಾನು. ಚಾಪ್ಟರ್ ಹೆಸರು, ನೇಮ್ ಆಫ್ ದ ಚಾಪ್ಟರ್, ಮಾರ್ಕ್ಸ್ ಆ್ಯಂಡ್ ದ ಡಿಫಿಕಲ್ಟಿ ಲೆವೆಲ್ ಅಥವಾ ಲೆವೆಲ್ ಹೆಂಗಾರ ಬರ್ಕೊರಿ, ನಿಮಗೆ ಬಿಟ್ಟಿದ್ದು ಡಿಫಿಕಲ್ಟಿ ಲೆವೆಲ್. ಸೊ ಫಿಸಿಕಲ್ ವರ್ಡ್ 2 ಮಾರ್ಕ್ಸ್, ವೆರಿ ಈಸಿ. ಯು ಕ್ಯಾನ್ ಆಲ್ಸೋ ಇವನ್ ರೆಡ್ ಇಟ್ ಆಸ್ ವೆರಿ ವೆರಿ ಈಸಿ, ಅಥವಾ ಎಷ್ಟರ ವೆರಿ ಹಾಕೋರ್ಬೇಕಾರೆ ಹಿಂದೆ ನೀವು ವೆರಿ 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 ಅಂಥೇಳಿ ಈಸಿ ಚಾಪ್ಟರ್. ನೆಕ್ಸ್ಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಒಂದು ಚಾಪ್ಟರ್ ಬರ್ತೈತೆ ಸೆಕೆಂಡ್. ದಿಸ್ ಈಸ್ ಆಲ್ಸೋ ಅನ್ ಇಂಟ್ರೊಡಕ್ಟರಿ ಚಾಪ್ಟರ್. ಆ್ಯಕ್ಚುಲಿ ಹೆಂಗೈತಂದ್ರೆ ಫಿಸಿಕ್ಸ್ನಾಗಿಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್. ಒರಿಜಿನಲ್ ಫಿಸಿಕ್ಸ್ ಸ್ಟಾರ್ಟ್ಸ್ ಫ್ರಮ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಅಲ್ಲಿಂದ ರಿಯಲ್ ಫಿಸಿಕ್ಸ್ ಸ್ಟಾರ್ಟ್ ಆಗ್ತದೆ. ರಿಯಲ್ ಫಿಸಿಕ್ಸ್ ಅಂದ್ರೆ ಏನು? ರಿಯಲ್ ಫಿಸಿಕ್ಸ್ ಅಂದ್ರೆ ಏನು ಗೊತ್ತಾನೆ? ಆ್ಯಕ್ಚುಲಿ ವಾಟ್ ಈಸ್ ಫಿಸಿಕ್ಸ್ ಅಂದ್ರೆ ಇದು ಆಮೇಲೆ ಮತ್ತೆ ಡಿಟೇಲಾಗಿ ಹೇಳ್ತೇನೆ. ಫಿಸಿಕ್ಸ್ ಅಂದ್ರೆ ಏನು ಗೊತ್ತನ್ರಿ, ಒಂದೇ ಮಾತು, ಇಟ್ ಈಸ್ ಅ ಸ್ಟಡಿ ಆಫ್ ನೇಚರ್ ಫಿಸಿಕ್ಸ್ ಅಂದರೆ. ಸೊ ಈಗ ಆ್ಯಕ್ಚುಲಿ ಫಿಸಿಕ್ಸ್ ಅನ್ನೋ ವರ್ಡ್ ಇಟ್ ಕಮ್ಸ್ ಫ್ರಮ್ ಅ ಗ್ರೀಕ್ ವರ್ಡ್ ಕಾಲ್ಡ್ ಆಸ್ ಫ್ಯೂಸಿಸ್ ಅಥವಾ ಫಿಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಏನು ಗೊತ್ತಾನ? ಸ್ಟಡಿ ಆಫ್ ನೇಚರ್. ಫಿಸಿಕ್ಸ್ ಅಂದ್ರನ ಈ ಗ್ರೀಕ್ನೊಳಗೆ ಫಿಸಿಸ್ ಅಥವಾ ಫ್ಯೂಸಿಸ್ ಅಂದರೆ
ನೇಚರ್, ನಿಸರ್ಗ, ನಮ್ಮ ಸುತ್ತಮುತ್ತಲ ಇರುವಂಥ ನೇಚರ್, ಆ ನೇಚರ್ ಬಗ್ಗೆ, ಆ ನಿಸರ್ಗದ ಬಗ್ಗೆ ನಮ್ಮ ಕಣ್ಣ ಸುತ್ತಮುತ್ತಲ ಕಾಣಿಸುವಂಥವ. ಅಂದ್ರೆ ಇವು ಭಾರಿ ಸಿಂಪಲ್ ಇರ್ತಾವ್ರಿ ವಿಷಯಗಳು. ಇದ್ರ ಹಿಂದೆ ಫಿಸಿಕ್ಸ್ ಐತೆ ಅಂತ ನಮಗೆ ಅನಿಸಿರಂಗೆ ಇಲ್ಲ. ಇದರಿಂದ ಸೈನ್ಸ್ ಹೆಂಗೆ ಐತನಂತ. ಸೊ ನಮ್ಮ ಸುತ್ತಮುತ್ತಲ ಎದುರಿಗೆ ನಮ್ಮ ರಿಯಲ್ ಲೈಫ್ನೊಳಗೆ ಕಾಣಿಸುವಂಥ ಇನ್ಸಿಡೆಂಟ್ಸನ್ನು ನಾವು ಫಿಸಿಕ್ಸ್ನೊಳಗೆ ಕಲ್ಕೊತ ಹೋಗ್ತೀವಿ. ಸೊ ಇದ್ರ ಹಿಂದೆ ಏನು ಲಾ ಐತಿ, ಇದರಿಂದ ಏನು ನಿಯಮ ಐತಿ, ಈ ನಿಸರ್ಗದೊಳಗೆ ನೇಚರ್ನೊಳಗಿರುವಂಥ ರೂಲ್ಸ್, ಲೈಕ್ ಟ್ರಾಫಿಕ್ ರೂಲ್ಸ್ ಅಂತ ಏನು ಕರಿತೀವಲ್ಲ, ಹಂಗೆ ದಿಸ್ ನೇಚರ್ ವರ್ಕ್ಸ್ ಆನ್ ಸಮ್ ರೂಲ್ಸ್, ಸಮ್ ಲಾಸ್, ಅದನ್ನ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಅದು ಫಿಸಿಕ್ಸ್. ಸೊ ಫಿಸಿಕ್ಸ್ನೊಳಗಿರುವಂಥ ಒರಿಜಿನಲ್ ಟಾಪಿಕ್ಸ್ ಏನದಾವಲ್ಲ, ಒರಿಜಿನಲ್ ಕನ್ಸೆಪ್ಟ್ಸ್ ಏನದಾವಲ್ಲ, ಅದು ಸ್ಟಾರ್ಟ್ ಆಗ್ತೈತಿ 3rd ಚಾಪ್ಟರ್ನಿಂದ. ಸೊ 2nd ಚಾಪ್ಟರ್ ಏನು ಹೇಳಿದ್ನಲ್ಲ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಇದು ಒಂದು ಇಂಟ್ರೊಡಕ್ಟರಿ ಚಾಪ್ಟರ್. ಇದರೊಳಗೆ ನೀವು ಸ್ಕೂಲ್ನೊಳಗೆ ಕಲ್ತಿರ್ತೀರಿ ಏನಂತ ಯೂನಿಟ್ಸ್ ಅಂಥೇಳಿ, SI ಯೂನಿಟ್ಸ್ ಅಂಥೇಳಿ. ಲೈಕ್ ಈಗ ಬೇರೆ ಬೇರೆ ಕ್ವಾಂಟಿಟಿ ಬರ್ತಾವೆ, ಲೆಂತ್, ಉದ್ದ, ಅಥವಾ ಮಾಸ್, ರಾಶಿ. ಕನ್ನಡದೊಳಗೆ, ಕನ್ನಡ ಮೀಡಿಯಮ್ದವ್ರು ಇದ್ರೆ ಮಾಸ್ ಅಂದರೆ ರಾಶಿ. ಆ್ಯಂಡ್ ಕನ್ನಡ ಮೀಡಿಯಮ್ ಅಂದ ತಕ್ಷಣ ಐ ಆಮ್ ನಾಟ್ ಶ್ಯೂರ್ ಈ ಸದ್ಯ ನಮ್ಮ ಕಾಲೇಜ್ನೊಳಗೆ ಅಡ್ಮಿಷನ್ಸ್ ಎಷ್ಟಾಗ್ಯಾವಲ್ಲ, ಅದರೊಳಗೆ ಕನ್ನಡ ಮೀಡಿಯಮ್ದವ್ರು ಎಷ್ಟು ಅದರ, ಅದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಲ್ಲ. ಸೊ ಅಸ್ಯೂಮಿಂಗ್ ದ್ಯಾಟ್ ದೇರ್ ಆರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ಅವ್ರಿಗೆ ಒಂದು ಮಾತು ಹಂಗೆ ಹೇಳಿ ನಾ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟಿಂಗ್ ಡೆಫಿನೆಟ್ಲಿ ಕನ್ನಡ ಮೀಡಿಯಮ್ದವ್ರಿಗೆ ಇದೆಲ್ಲ ಬಿಟ್ಟು ಓಡಿ ಹೋಗ್ಬೇಕು ಅಂತ ಅನಿಸೋ ಚಾನ್ಸಸ್ ಇರ್ತಾವೆ ಸ್ಟಾರ್ಟಿಂಗ್. ಓಕೆ, ಆಮೇಲೆ ನಿಮ್ಗೆ ರೂಢ ಆಗ್ತೈತಿ. ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನಾವು ನಿಮ್ಗೆ ಆ ಶಬ್ದದ ಅರ್ಥ ಕನ್ನಡದೊಳಗೇನು, ಕನ್ನಡದೊಳಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಮ್ಮ ಕ್ಲಾಸಸ್ನೊಳಗೆ. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ಇಂಗ್ಲೀಷ್ ಮಾತಾಡ್ತೀವಂತೂ ಅಲ್ಲ, ಕಂಪ್ಲೀಟ್ ಕನ್ನಡ ಮಾತಾಡ್ತೀವಂತೂ ಅಲ್ಲ. ಇಟ್ ವಿಲ್ ಬಿ ಅ ಮಿಕ್ಸ್ಚರ್. ಸೊ ದೋಸ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಇನ್ ಇಂಗ್ಲೀಷ್, ಅವರಿಗೆ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಇರ್ತೈತಿ. ಸೊ ಅದರ್ ಸೇಮ್ ಸ್ಟೇಟ್ಮೆಂಟ್ ಮತ್ತು ಕನ್ನಡದಾಗ ರಿಪೀಟ್ ಮಾಡ್ತೀವಿ. ವಿ ವಿಲ್ ಎನ್ಶ್ಯೂರ್ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಗ್ಯಾರಂಟಿ ನಿಮ್ಗೆ ಅರ್ಥ ಆಗುವಂಗೆ ಮಾಡ್ತೀವಿ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಸ್ಟಾರ್ಟಿಂಗು ಆ ಇಂಗ್ಲೀಷ್ ಪದಗಳು ಒಮ್ಮೆ ನಮ್ಮಕ್ಲೆ ಹೊಸ ಕೇಳಿದ ಕೂಡಲೇ ಎಲ್ಲಿಗೆ ಬಂದಿನು ಮಾರ್ಯ ಅಂತ ಅನಿಸೋ ಚಾನ್ಸಸ್ ಇರ್ತಾವೆ. ಟೆನ್ಷನ್ ಮಾಡ್ಕೋಬೇಡ್ರಿ. ನಿಮ್ಮ ಜೋಡಿ ಒಂದು ಡಿಕ್ಷನರಿ ಇಟ್ಕೋರಿ ಕಂಪಲ್ಸರಿ. ನಾನು ಹೇಳಿದ್ದನ್ನು ಈ ಕಡೆ ಕಿವ್ಯಾಗ ಕೇಳಿ ಈ ಕಡೆಗೆ ಬಿಟ್ಟರೆ ಉಪಯೋಗ ಇಲ್ಲ. ಮತ್ತು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀರಂದ್ರೆ ಯೂಸ್ ಆಗ್ತೈತಿ. ಶಬ್ದಕೋಶ ಒಂದು ಡಿಕ್ಷನರಿನ ಇಟ್ಕೋರಿ. ಅದ್ರಾಗ ಪರ್ಟಿಕ್ಯುಲರ್ಲಿ ಸೈನ್ಸ್ ಡಿಕ್ಷನರಿ ಅಂತ ಸಿಗ್ತಾವೆ, ಅವ್ನು ತೊಗೊಂಬಂದು ಕುಂತ್ರಂತೂ ಭಾಳ ಚಲೋ. ಅಂದ್ರೆ ಸೈನ್ಸ್ದು ಪದಗಳು ಹಿಂಗೆ ಏನೋ ಒಂದು ಟೀಚರ್ ಒಬ್ಬ ಕ್ಲಾಸ್ನೊಳಗೇನೋ ಅಂದ, ಅವ್ರ ಟೀಚರ್ ತಾವಾಗೇ ಅದ್ರದ್ದು ಕನ್ನಡ ಮೀನಿಂಗ್ ಹೇಳಿದ್ರಂದ್ರೆ ಚಲೋ ಆತ. ಇಲ್ಲ ನೀವು ಕೈ ಎತ್ತಿ ಏನೋ ಒಂದು ಸ್ವಲ್ಪ ಅದರ ಅರ್ಥ ಏನು ಅಂತ ಕೇಳ್ರಿ. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಒಂದು ನೋಟ್ಬುಕ್ನೊಳಗೆ ಒಂದು ಇಂಗ್ಲೀಷ್ ಪದ ಹೊಸದೇನೋ ಕೇಳಿದೆ ನನಗೆ, ಇದ್ರಾಗೆ ನನಗೆ ಗೊತ್ತಾಗಲ್ಲ ಅವ್ನಿಗೆ ಬರ್ಕೋರಿ. ಇಂಟರ್ವಲ್ನೊಳಗೋ ಲಂಚ್ ಬ್ರೇಕ್ನೊಳಗೋ ಕಾಲೇಜ್ ಸ್ಟಾರ್ಟ್ ಆದಮೇಲೆ, ಅಥವಾ ಈಗ ಮನ್ಯಾಗ ಇರ್ತೀರಿ, ವಿಡಿಯೋ ನೋಡಿದ ಕೂಡ ಇವೆಲ್ಲ ವಿಡಿಯೋ ಪಾಸ್ ಮಾಡಿರಿ. ಇಲ್ಲಿ ಟೀಚರನ್ನ ನಿಂದಿರ್ಸ್ಬೋದು ನೀವು ಯಾವಾಗ ಬೇಕು ಅವಾಗ, ತಡಿಪ ಒಂದು ನಿಮಿಷ ಅಂತೇಳಿ ಪಾಸ್ ಮಾಡ್ಬೋದು ಬೇಕಾರೆ. ಹಂಗೆ ಮಾಡಿ ಈವನ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೂ ಹೇಳಾಗತ್ತೆ ನಾ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು ಗದಗ್ನೊಳಗೆ ನಮ್ಮ ಊರೊಳಗೆ ಹೈಫೈ ಇಂಗ್ಲೀಷ್ ಇರ್ತೈತಿ ನೋಡಿವಿ ನಾವು, ಭಾರಿ ಇಂಗ್ಲೀಷ್ ಇರ್ತಾವೆ, ಹೆಸರಿಗಷ್ಟ ಇಂಗ್ಲೀಷ್ ಮೀಡಿಯಮ್ ಅವು. ಓಕೆ, ನೀವು ಸತೆ ಯಾವುದೋ ಒಂದು ಇಂಗ್ಲೀಷ್ ವರ್ಡ್ ಗೊತ್ತಾಗಲಿಲ್ಲ ಅಂದ್ರೆ ಅದನ್ನು ಬರ್ಕೊಂಡು, ಅಂದ್ರೆ ಯಾರಿಗೆ ಚೆಂದಾಗಿ ಅರ್ಥ ಮಾಡ್ಕೋಬೇಕು ನಾನು ಅಂತ ಹೇಳಿ ವಿಚಾರ ಇರ್ತಾವಲ್ಲ ಅವ್ರಿಗೆ ಹೇಳಾಗತ್ತೆ ನಾ. ಸೊ ಆ ಪದ ಬರ್ಕೊಂಡು ಅದ್ರ ಮೀನಿಂಗ್ ಹುಡುಕಿ ಓಕೆ ಹಿಂಗನು. ಸೊ ಒನ್ ಟೈಮ್ ಬರ್ತೈತಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ, ಒನ್ ಟೈಮ್ ಬರ್ತೈತಿ. ಹೆಂಗಂದ್ರೆ ಇದು ಪ್ರತಿ ವರ್ಷ ನಾವು ನೋಡಿರ್ತೀವಿ, ನಿಮಗಿದು ಹೊಸದಾಗೆ, ಬಟ್ ನಾವು ನೋಡಿರ್ತೀವಲ್ಲ 10-11 ವರ್ಷ ಆಯ್ತು, ನಾವು ಕಲ್ತಿರ್ತೀವಿ, ನಮ್ಮ ಫ್ರೆಂಡ್ಸ್ ನೋಡಿರ್ತೀವಿ, ಜೂನಿಯರ್ಸ್ ನೋಡಿರ್ತೀವಿ, ಸ್ಟೂಡೆಂಟ್ಸ್ ನೋಡಿರ್ತೀವಿ. ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಒಂದು ಸಮಯ ಹೆಂಗೆ ಬರ್ತೈತಿ ಅಂದರೆ, ಕನ್ನಡ ಶಬ್ದಗಳೇನಿದ್ವಲ್ಲ ಫಿಸಿಕ್ಸ್ನೊಳಗೆ ಭೌತಶಾಸ್ತ್ರದೊಳಗೆ ನೀವು ಕಲ್ತಿದ್ದು, ಆ ಶಬ್ದಗಳ ನೆನಪು ಹಾರಿ ಇಂಗ್ಲೀಷ ನೆನಪು ಕಂಪ್ಲೀಟ್ಲಿ ಉಳಿಯುವಂಥ ಒಂದು ಟೈಮ್ ಬರ್ತೈತಿ. ಅದು ಹೆಂಗೆ ಅಂತ ಈ ಸದ್ಯ ಅನಿಸ್ಬೋದು, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಟೈಮ್ ಬರುತ್ತೆ. ಸೊ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನೊಳಗೆ ನೀವು ಈಗ ಲೈಕ್ ಲೆಂತ್, ಅದರದ್ದು ಯೂನಿಟ್ ಏನು, ಅದ್ರ ಮಾಪನ ಅಂದ್ರೆ ಮೆಜರ್ ಮಾಡೋಕೆ ಒಂದು ಏನರ ಯೂನಿಟ್ ನಾವು ಏನು ಯೂಸ್ ಮಾಡ್ತೀವಿ, ಮೀಟರ್. ಮಾಸ್ದು ಯೂನಿಟ್ ಏನು ರೀ, kg. ರಾಶಿದು ಯೂನಿಟ್ ಏನು kg. ಸಮಯ, ಟೈಮದ್ದು ಯೂನಿಟ್ ಯಾವುದು, ಸೆಕೆಂಡ್. ಸೊ ಹಿಂಗೆ ಬೇರೆ ಬೇರೆ ಯೂನಿಟ್ಸ್ ಬರ್ತಾವೆ, ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ಅವುಗಳ ಮೆಜರ್ಮೆಂಟ್ ಹೆಂಗೆ ಮಾಡಬೇಕು ಅಂಥೇಳಿ ಈ ಚಾಪ್ಟರ್ನೊಳಗೆ ಬೇಸಿಕ್ಸ್ ಕಲಿತೀವಿ. ಸೆಕೆಂಡ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ನೊಳಗೆ, ಇಂಟ್ರೊಡಕ್ಟರಿ ಚಾಪ್ಟರ್.
ಓಕೆ. ಅಂದರೆ ಇಲ್ಲಿ ಈ 2 ಚಾಪ್ಟರ್ನೊಳಗೆ ನಮಗೆ ಸೀರಿಯಸ್ ಕನ್ಸೆಪ್ಟ್ ಚಲೋ ಆಗಂಗಿಲ್ಲ. ಭೌತಶಾಸ್ತ್ರ, ಒರಿಜಿನಲ್ ಭೌತಶಾಸ್ತ್ರ ಚಲೋ ಆಗಂಗಿಲ್ಲ. ಸೊ ಈ ಚಾಪ್ಟರ್ನಿಂದ 3 ಮಾರ್ಕ್ಸ್ ಬರ್ತಾವೆ, 3 ಮಾರ್ಕ್ಸ್. ಆ್ಯಂಡ್ ಅಗೇನ್ ದಿಸ್ ಈಸ್ ಆಲ್ಸೋ ಅ ವೆರಿ ಈಸಿ ಚಾಪ್ಟರ್, ಭಾಳ ಟಾಪಿಕ್ಸ್ ಇರೋಂಗಿಲ್ಲ. ಸೊ ನೆಕ್ಸ್ಟ್ ಒನ್, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಚಾಪ್ಟರ್. ನೀವು ಆಲ್ರೆಡಿ ಲಿಸ್ಟ್ ಮಾಡಿರಿ ಅಂತ ಅಂದ್ಕೊಂಡಿನ ಮತ್ತು ಆ ಚಾಪ್ಟರ್ದು. ಸೊ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ ನಾವು ಆಬ್ಜೆಕ್ಟ್ಸ್ ರೆಸ್ಟ್ನೊಳಗಿರೋದು, ಮೋಷನ್ನೊಳಗೆ ಚಲನೆ ಒಳಗಿರುವಂಥ ಆಬ್ಜೆಕ್ಟ್ ಬಗ್ಗೆ, ಅದರದ್ದು ವೆಲಾಸಿಟಿ, ವೇಗ, ಎಕ್ಸಿಲರೇಷನ್, ವೇಗೋತ್ಕರ್ಷ, ಡಿಸ್ಟೆನ್ಸ್ ಕವರ್ಡ್, ಇಷ್ಟು ಟೈಮ್ನೊಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತದೆ, ಯಾವ ಸ್ಪೀಡ್ನಾಗ ಹೋದ್ರೆ ಎಲ್ಲಿಗೆ ಹೋಗ್ತೈತಿ, ವೆಲಾಸಿಟಿ, ಎಕ್ಸಲರೇಷನ್. ಇದ್ರದ್ದು ನಿಮಗೆ ನೆನಪಿದ್ರೆ ಹೈಸ್ಕೂಲ್ನೊಳಗೆ ಎಲ್ಲರ ಇಂಥ ಫಾರ್ಮುಲಾ ಕಲ್ತಿರ್ತೀರಿ ನೀವು. V is equals to U plus AT, S is equals to UT plus half AT square, V square is equals to U square plus 2AS. ಇಂಥವು ನೋಡ್ದಂಗೆ ನೆನಪಿದ್ರೆ ನೋಡ್ದಂಗೆ 5 ಸಲ ಕಲ್ತೀವಿ, ನೆನಪೇ ಇಲ್ಲ. ಭಾಳ ನಡೀತೈತಿ, ನೆನಪಿದ್ರೂ ಚಲೋ, ನೆನಪಿಲ್ಲ ಅಂದ್ರೂ ಚಲೋ. ಮತ್ತು ಬೇಸಿಕ್ಸಿಂದ ಕಲಿತೀವಿ. ನಾ ಹಂಗೆ ನೆನಪು ಮಾಡಾಕತ್ತೀನಿ. ಸೊ ಮೋಷನ್ ಬಗ್ಗೆ. ಆದ್ರೆ ಮೋಷನಿನ ಸ್ಟ್ರೇಟ್ ಲೈನ್ ಅಂತ ಹೇಳಿ ಚಾಪ್ಟರ್, ನೆಕ್ಸ್ಟ್ ಚಾಪ್ಟರ್ ನೋಡ್ರೆ ನೀವು ಏನೈತಿ, ಮೋಷನಿನ ಪ್ಲೇನ್ ಐತಿ ನೆಕ್ಸ್ಟ್ ಒನ್. ಮೋಷನಿನ ಸ್ಟ್ರೇಟ್ ಲೈನ್ನೊಳಗೆ ನಾವು ಒಂದೇ ಡೈರೆಕ್ಷನ್ನೊಳಗೆ ಮೂವ್ ಆಗುವಂಥ ಆಬ್ಜೆಕ್ಟ್ಸ್ ಬಗ್ಗೆ ಕಲಿತೀವಿ. ಸ್ಟ್ರೇಟ್ ಲೈನ್ನೊಳಗೆ ಒಂದೇ ಡೈರೆಕ್ಷನ್ನೊಳಗೆ. ನೆಕ್ಸ್ಟ್ ಚಾಪ್ಟರ್ ಏನು ಬರ್ತೈತಲ್ಲ ಮೋಷನಿನ ಪ್ಲೇನ್ನೊಳಗೆ, ಅದು ಮೋಷನಿನ ಸ್ಟ್ರೇಟ್ ಲೈನದು ಒಂದು ರೀತಿ ಕಂಟಿನ್ಯೂಯೇಷನ್ ಇದ್ದಂಗೆ. ಕಂಟಿನ್ಯೂಯೇಷನ್ ಅಂದ್ಕೊಂಡು ನೆನಪಾತ ನನಗೆ. ಈ ಮೋಷನಿನ ಸ್ಟ್ರೇಟ್ ಲೈನ್ ಚಾಪ್ಟರ್ನಿಂದ ಹಿಡಿದು 3rd ಚಾಪ್ಟರ್ನಿಂದ ಹಿಡಿದು ಗ್ರಾವಿಟೇಷನ್ ಏನು 8th ಚಾಪ್ಟರ್ ಐತಲ್ಲ, ಇವು ಇಷ್ಟು ಆ್ಯಕ್ಚುಲಿ ಸ್ಪೀಕಿಂಗ್ ಒಂದೇ ಚಾಪ್ಟರ. ಇವು ಕಂಟಿನ್ಯೂಷನ್ ಐತದ, ಒಂದಕ್ಕೊಂದು ಲಿಂಕ್ ಐತಿ. ಲೈಕ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೋಷನ್ ಇನ್ ಅ ಪ್ಲೇನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಪ್ರಾಪರ್ಲಿ. ಸರಿಯಾಗಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅರ್ಥ ಮಾಡಿಕೊಳ್ಳದೆಯೇ ಮೋಷನಿನ ಪ್ಲೇನ್ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ್ಯಂಡ್ ಇಟ್ ಆ್ಯಕ್ಚುಲಿ ಕಂಟಿನ್ಯೂಸ್. ಮೋಷನಿನ ಪ್ಲೇನ್ ಅರ್ಥ ಆಗಲಿಲ್ಲ ಅಂದರೆ ಲಾಸ್ ಆಫ್ ಮೋಷನ್ ಅರ್ಥ ಆಗಿಲ್ಲ, ಲಾಸ್ ಆಫ್ ಮೋಷನ್ ಅರ್ಥ ಆಗಿಲ್ಲ ಅಂದರೆ ವರ್ಕ್ ಪವರ್ ಎನರ್ಜಿ ಅರ್ಥ ಆಗಿಲ್ಲ. ಸೊ ಇಟ್ಸ್ ಚೈನ್, ಒಂದು ಲಿಂಕ್ ಐತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದೀಸ್. ಅಂದರೆ ಮೋಷನ್ನ ಸ್ಟ್ರೇಟ್ ಲೈನದು ಯಾವುದೋ ಒಂದು ನೀವು ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ರಿ, ಅದರಾಗಿಂದ ಒಂದು ಕನ್ಸೆಪ್ಟ್ ಅರ್ಥ ಆಗಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ 10th ಗತೆ ನೀವು ಬೈ ಹಾರ್ಟ್ ಮಾಡಿ, ಅಂದರೆ ಎಲ್ಲರೂ ಹಂಗೆ ಮಾಡ್ತೀರಂತಲ್ಲ, ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ನಾನು ನೋಡಿದ್ದು ಇಲ್ಲ ಅರ್ಥ ಮಾಡ್ಕೊಂಡು ಓದ್ತೀವಿ ಸರ್ ನಾವು, ಹಾಗೆಲ್ಲ ಬೈ ಹಾರ್ಟ್ ಮಾಡಂಗಿಲ್ಲ ರೀ ಅಂದ್ರೆ ಚಲೋ. ಹಂಗೆ ಬೈ ಹಾರ್ಟ್ ಗೇಟ್ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ ರೀ ಇಲ್ಲಿ ಸೈನ್ಸ್ನೊಳಗೆ. ಆ್ಯಂಡ್ ಎಕ್ಸಸೈಸ್ ಕ್ವಶನ್ಸು, ಫಿಕ್ಸ್ಡ್ ಕ್ವಶನ್ಸು ಹಿಂಗೆ ಇರೋಂಗಿಲ್ಲ ಇಲ್ಲಿ. ಏನು ಬೇಕಾದ ಕ್ವಶನ್ಸ್ ಕೇಳ್ಬೋದು ಫೈನಲ್ ಎಕ್ಸಾಮ್ನಾಗ, ಅಥವಾ ನಾವು ಮಿಡ್ ಟರ್ಮ್ ಎಕ್ಸಾಮ್, ಯೂನಿಟ್ ಟೆಸ್ಟ್ ಏನೋ ತೊಗೊಂಡ್ರು ಫಿಕ್ಸ್ಡ್ ಕ್ವಶನ್ಸ್ ಇರೋಂಗಿಲ್ಲ. ನೀವು ಆ ಟಾಪಿಕನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನು ಉತ್ತರ ಕೊಡೋಕೆ ಬರ್ತೈತೆ. ಸೊ ಇಟ್ ಮೈಟ್ ಬಿ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಯಾವುದೋ ಸಬ್ಜೆಕ್ಟ್ ನೀವು ತೊಗೊಂಡ್ರು ನೀವು ಬೈ ಹಾರ್ಟ್ ಮಾಡಿದರೆ ಸಾಧ್ಯ ಇಲ್ಲ. ಸೊ motion in a plane, it's a connected chapter with motion in straight line. Motion in straight line ಒಳಗೆ ನಾವು ಸಿಂಗಲ್ ಡೈರೆಕ್ಷನ್ ಒಳಗೆ ಹೋಗುವಂಥ ಆಬ್ಜೆಕ್ಟ್ಸ್ ಬಗ್ಗೆ ಕಲಿತೀವಿ. ಮೋಷನ್ ಪ್ಲೇನ್ ಅಂದ ತಕ್ಷಣ ಅಲ್ಲೇ 2 ಡೈಮೆನ್ಷನಲ್ ಮೋಷನ್ ಬರ್ತೈತೆ ರೀ. 2 ಡೈಮೆನ್ಷನಲ್ ಅಂದರೆ ಎರಡೆರಡು ಡೈರೆಕ್ಷನ್ನಾಗ ಅಟ್ ಅ ಟೈಮ್. ಎರಡೆರಡು ಡೈರೆಕ್ಷನ್ ಅಂದ್ರೆ ಹೆಂಗೆ ಗೊತ್ತಾನ, ಈಗ ಫಾರ್ ಎಕ್ಸಾಂಪಲ್ IPL ಸ್ಟಾರ್ಟ್ ಆಯ್ತು ನೋಡು, ಹೆಂಗೂ ಕ್ರಿಕೆಟ್ ಅಥವಾ ಫುಟ್ಬಾಲ್ ಯಾವುದಾರು ಎಕ್ಸಾಂಪಲ್ ತಗೊಳ್ರಿ. ಈಗ ಕ್ರಿಕೆಟ್ನೊಳಗೆ 6 ಹೊಡೆದ್ರಂದ್ರೆ ಬಾಲ್ ಈ ರೀತಿ ಮೂವ್ ಆಗ್ತೈತೆ, ಹಿಂಗೆ ಮ್ಯಾಲೆ ಹೋಗಿ ಕೆಳಗೆ ಬರುತ್ತೆ. 6 ಹೋಗ್ಬೇಕು ಕ್ರಿಕೆಟ್ನೊಳಗೆ ಅಂದ್ರೆ ಬರೀ ಎಕ್ಸ್ನೊಳಗೆ ಅಷ್ಟು, ಅದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅರ್ಥ ಆಗ್ತೈತಲ್ಲ ನಿಮ್ಗೆ. ಸೊ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂದ್ರೆ ಈಗ ಲೈಕ್ ಹಿಂಗೆ ಇದು ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತೀವಿ ನಾವು, ಇದು ವೈ ಆ್ಯಕ್ಸಿಸ್ ಅಂತ ಕರಿತೀವಿ. ಸೊ ಮೋಷನಿನ ಪ್ಲೇನ್ ಅಂದ ತಕ್ಷಣ ಹಿಂಗೆ ಮೂವ್ ಆಗ್ತಾವೆ ಅವು. ಅಂದ್ರೆ ಈಗ ಬಾಲ್ ಅದು 6 ಹೋಗ್ಬೇಕು ಅಂದರೆ ಎಕ್ಸ್ನೊಳಗೂ ಮೂವ್ ಆಗ್ಬೇಕದು, ವೈನೊಳಗೂ ಮೂವ್ ಆಗ್ಬೇಕು. ಈಗ ಬರೇ ಮ್ಯಾಲೆ ಹೋತಂತಿಕೋರಿ ಕ್ರಿಕೆಟ್ನೊಳಗೆ, ಬರೇ ಬಾಲ್ ಮ್ಯಾಲೆ ಸ್ಟ್ರೇಟ್ ಹೋತಂದ್ರೆ 6 ಅಂತೀವನ ಅದಕ್ಕೆ. ಇಲ್ಲ, ಅವ ವಿಕೆಟ್ ಕೀಪರ ಕ್ಯಾಚ್ ಹಿಡಿತಾನಲ್ಲಿ. ದಿಸ್ ಈಸ್ ಎ ಸ್ಟ್ರೇಟ್ ಲೈನ್ ಮೋಷನ್. ಇದು ಸೀದ ಮ್ಯಾಲೆ ಹೋಗಿ ವಾಪಸ್ ಬಂತಂದ್ರೆ ಇವು ಎಷ್ಟು ಮ್ಯಾಲೆ ಹೋತ್ಲಿ 6 ಅಂತಿರ್ತೀವಿ ನಾವು, ಆದ್ರೆ ಅಲ್ಲೇ ಕ್ಯಾಚ್ ಹಿಡಿದ್ಬಿಡ್ತಾರೆ. ಅದು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಅದು ಮೋಷನ್ನ ಪ್ಲೇನ್ನೊಳಗೆ ನಾವು ಹೆಂಗೆ ಕಲಿತೀವಿ ಅಂದರೆ ಅದು ಮ್ಯಾಲೂ ಹೋಗ್ತೈತಿ ಬಾಲ್, ಅದ್ರ ಜೋಡಿ ಎಕ್ಸ್ನೊಳಗೂ ಮೂವ್ ಆಗ್ತಿರ್ತೈತಿ, ಡಿಸ್ಟೆನ್ಸು ಕವರ್ ಮಾಡ್ಬೇಕಲ್ಲ. ಸೊ ಈಗ ಲೈಕ್ 4 ಅಂತ ಹೇಳ್ರಿ ನಾವು ಕ್ರಿಕೆಟ್ನೊಳಗೆ, ಅದು ಎಕ್ಸ್ನೊಳಗೆ ಅಷ್ಟು ಹೋದ್ರೆ ಸಾಕವಾಗ, ಮ್ಯಾಲೆ ಹೋಗಬೇಕು ಅಂತೇನಿಲ್ಲ. ಅದು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಅದು 4 ಅಂದ್ರೆ. 6 ಅಂದ್ರೆ ಮೋಷನ್ ಇನ್ ಪ್ಲೇನ್ ಆಗ್ತೈತಿ. ಈಗ ಫುಟ್ಬಾಲ್ ತಗೋರಿ ನೀವು, ಜೋರಾಗಿ ಒದಿರಿ, ಅದು ಈ ರೀತಿ ಮೂವ್ ಆಗ್ತೈತಿ ಹಿಂಗೆ. ಸೊ ಅಂದ್ರೆ ಏನಾದ್ರು ಗೊತ್ತು ಈಗಿಲ್ಲ ನೋಡ್ರಿ, 1 ಸೆಕೆಂಡ.
ಸೊ ಈಗ ಇಲ್ಲಿದ್ದ ಬಾಲ್ ಈ ರೀತಿ ಮೂವ್ ಆಗಿ ಹಿಂಗೆ ಕೆಳಗೆ ಬಂತಂದ್ರೆ ಅದು ಎಕ್ಸ್ನೊಳಗೂ ಮುಂದೆ ಬಂದೈತಿ, ವೈನೊಳಗೆ ಹಿಂಗೆ ಮ್ಯಾಲೂ ಹೋಗೈತಿ. ಸೊ ಇದಕ್ಕೆ ನಾವು ಮೋಷನ್ನ ಪ್ಲೇನ್ ಅಂತ ಕರಿತೇವೆ, 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೇವೆ. ಸೊ ಇಂಥವು ಬಗ್ಗೆ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತೀವಿ 4th ಚಾಪ್ಟರ್ನೊಳಗೆ. 3rd ಚಾಪ್ಟರ್ನೊಳಗೆ ಹಿಂಗೆ ಸ್ಟ್ರೇಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂದ್ರೆ ಮ್ಯಾಲೆ ಹೋಗಿ ಬರುವಂಥವು. ಈಗ ರಾಕೆಟ್ ಮೂವ್ ಆಗ್ತೈತಿ, ನೀವು ಒಂದು ಕಲ್ಲು ಹೋಗಿರಿ, ಅಥವಾ ನಾವು ರೋಡ್ನೊಳಗೆ ಮೂವ್ ಆಗ್ತಿರ್ತೀವಿ ಸ್ಟ್ರೇಟಾಗಿ, ಬರೀ ಒಂದೇ ಡೈರೆಕ್ಷನ್ನಾಗ ಸೈಮಲ್ಟೇನಿಯಸ್ಲಿ 2 ಡೈರೆಕ್ಷನ್ನಾಗ ಮೂವ್ ಆಗೋದು ಮೋಷನಿನ ಪ್ಲೇನ್ ಚಾಪ್ಟರ್ನೊಳಗೆ ಕಲಿತೀವಿ. ಸೊ ಮೋಷನ ಸ್ಟ್ರೇಟ್ ಲೈನ್ ಚಾಪ್ಟರ್ನೊಳಗೆ 7 ಮಾರ್ಕ್ಸ್ ಬರ್ತಾವೆ 3rd ಚಾಪ್ಟರ್. ಇಟ್ಸ್ ಅನ್ ಮೀಡಿಯಮ್ ಲೆವೆಲ್ ಚಾಪ್ಟರ್ ಅಥವಾ ಈಸಿ ಅಂತ ಹೇಳ್ಬೋದು. ವೆರಿ ಈಸಿ ಅಂತ ಹೇಳಕ್ಕೆ ಬರೋಂಗಿಲ್ಲ, ಈಸಿ ಅಥವಾ ಮೀಡಿಯಮ್ ಅಂತ ಬರ್ಕೋರಿ. ಈಸಿ ಅಂತ ಬರ್ಕೋರಿ ಹೋಗಲಿ ಮೋಷನ್ ಇನ್ ಸ್ಟ್ರೇಟ್ ಲೈನ್. ಅದು ಚಾಪ್ಟರ್ ಈಸಿ ಐತಿ, ನೀವು ಬೇಕಾದ್ರೆ ಡಿಫಿಕಲ್ಟ್ ಮಾಡ್ಕೋಬೋದು ಅದನ್ನು ಓದ್ಲಾರ್ದೆ, ನಿಮ್ಗೆ ಆಗಿರುತ್ತೆ. ಮೋಷನಿನ ಪ್ಲೇನ್ ಚಾಪ್ಟರ್ನೊಳಗೆ ಏನು ಕಲಿತೀವಿ ಅಂತ ನಾ ಹೇಳಿದೆಲ್ಲ, ಆ ಚಾಪ್ಟರ್ನಾಗಿಂದ 11 ಮಾರ್ಕ್ಸ್ ಬರ್ತಾವೆ. 11 ಭಾಳ ಆಗ್ತದೆ ಆ್ಯಕ್ಚುಲಿ. ಆಮೇಲೆ ಇದ್ರಾಗ ನ್ಯೂಮರಿಕಲ್ಸ್ ಇರ್ತಾವೆ ರೀ, ಲೆಕ್ಕ ಬಿಡಿಸೋದು ಇರ್ತೈತಿ, ಗಣಿತನೂ ಬರುತ್ತಿದ್ರಾಗ ಫಿಸಿಕ್ಸ್ನಾಗ. ನಿಮ್ಮ ಸ್ಕೂಲ್ನೊಳಗೂ ನ್ಯೂಮರಿಕಲ್ಸ್ ಇರ್ತಾವೆ, ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀರಿ, ಲೆಕ್ಕ ಸಾಲ್ವ್ ಮಾಡಿರ್ತೀರಿ. ಅಂದ್ರೆ ಇಂಥವು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ನೋಡ್ರಿ, ಆ ಬಾಡಿ ಈಸ್ ಟ್ರಾವೆಲಿಂಗ್ ವಿತ್ ಸರ್ಟನ್ ವೆಲಾಸಿಟಿ, ದೆನ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಆ್ಯನ್ ಎಕ್ಸಿಲರೇಷನ್, ಸೊ ಆ್ಯಂಡ್ ಸೊ ಕ್ಯಾಲ್ಕುಲೇಟ್ ಇಟ್ಸ್ ಅಂತ ಹಿಂಗೆ ಕೇಳ್ತಾರಲ್ಲ, ಅವು ಸಣ್ಣ ಪುಟ್ಟ ಇರ್ತಾವೆ 10th. PUC ಫಸ್ಟ್ ಇಯರಿಗೆ ಬಂದ್ಕೊಳ್ಳೆ 5 ಮಾರ್ಕ್ಸಿಂದ ನ್ಯೂಮರಿಕಲ್ಸ್ ಇರ್ತಾವೆ. ಫೈನಲ್ ಎಕ್ಸಾಮ್ನೊಳಗೆ ಔಟ್ ಆಫ್ 70 ಮಾರ್ಕ್ಸ್ ನೀವು 3 ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋದಿರುತ್ತೆ 5 ಮಾರ್ಕ್ಸಿದ್ದು, ಅಂದ್ರೆ 15 ಮಾರ್ಕ್ಸ್ ಔಟ್ ಆಫ್ 70. 30 ಮಾರ್ಕ್ಸ್ ಅಂತೂ ಲ್ಯಾಬ್, 70 ಮಾರ್ಕ್ಸ್ ಥಿಯರಿ ಒಳಗೆ 15 ಮಾರ್ಕ್ಸ್ ನೀವು ಲೆಕ್ಕ ಬಿಡಿಸೋದೇ ಇರ್ತೈತಿ, ನ್ಯೂಮರಿಕಲ್ ಸಾಲ್ವ್ ಮಾಡೋದಿರುತ್ತೆ. 55 ಮಾರ್ಕ್ಸ್ ರಿಟರ್ನ್ ಕ್ವಶನ್ ಆನ್ಸರ್ಸ್ ಇರ್ತಾವೆ ಬೇರೆ. ಸೊ 11 ಮಾರ್ಕ್ಸ್ ಯಾಕೈತಿ ಈ ಚಾಪ್ಟರ್ನಾಗಿಂದ ಅಂದರೆ, ಹೆಚ್ಚಾಗಿ ಈ ಚಾಪ್ಟರ್ನಾಗಿಂದ ಫೈನಲ್ ಎಕ್ಸಾಮ್ನೊಳಗೆ ನ್ಯೂಮರಿಕಲ್ ಬರ್ತೈತೆ. ಸೊ 5 ಮಾರ್ಕ್ಸ್ದೊಂದು ಬರ್ತೈತೆ ಅಂದರೆ ಆಬ್ವಿಯಸ್ಲಿ 11 ಮಾರ್ಕ್ಸ್ ಐತಿ ಈ ಚಾಪ್ಟರ್ನಾಗೆ. ಸೊ ಇದು ಮೀಡಿಯಮ್ ಅಥವಾ ಮೀಡಿಯಮ್ ಪ್ಲಸ್ ಅಂತ ಬರ್ಕೋಬೋದು, ಅಂದರೆ ಡಿಫಿಕಲ್ಟಿ ಲೆವೆಲ್ನೊಳಗೆ ಹೇಳಕತ್ತೀನಿ. ಸೊ 4 ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ನೆಕ್ಸ್ಟ್ ಒನ್ ಲಾಸ್ ಆಫ್ ಮೋಷನ್ ಚಾಪ್ಟರ್. ಲಾಸ್ ಆಫ್ ಮೋಷನ್ ಇದು ಈಸಿ ನಾನು ಹೇಳ್ಬೋದು ನಿಮಗೆ. ಇದ್ರಾಗ ಐಸಾಕ್ ನ್ಯೂಟನ್ ಅಂತ ಬರ್ತಾನೆ ನೋಡ್ರಿ, ಅವ ಲಾಸ್ ಕೊಟ್ಟ ಅಂತ ಹೇಳ್ತಾರೆ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ, ನ್ಯೂಟನ್ನಿನ 1ನೇಯ ನಿಯಮ, 2ನೇಯ ನಿಯಮ ಅಂತ ಹೇಳಿ ಕನ್ನಡ ಮೀಡಿಯಮ್ನ ಕಲ್ತಿರ್ತೀರಿ. ಅಟ್ಲೀಸ್ಟ್ ನ್ಯೂಟನ್ಸ್ ಥರ್ಡ್ ಲಾ ಅಂತೂ ನೆನಪಿರುತ್ತೆ ಎಲ್ಲರಿಗೂ, ಭಾರಿ ಈಸಿ ಐತೆಲ್ಲ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂಥೇಳಿ. ಪ್ರತಿಕ್ರಿಯೆಗೆ ಒಂದು ಪ್ರತಿಕ್ರಿಯೆ, ಪ್ರತಿಯೊಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇರ್ತೈತಿ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಡೈರೆಕ್ಷನ್ನೊಳಗೆ. ಇದು ಕಲ್ತಿರ್ತೀರಿ, ಅಟ್ಲೀಸ್ಟ್ ಇದು ನೆನಪಿರುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಹಿಂಗೆ ನ್ಯೂಟನ್ಸ್ 3 ಲಾ ಬರ್ತಾವೆ. ಬರೀ ಈಗ ಲಾಸ್ ಆಫ್ ಮೋಷನ್ ಚಾಪ್ಟರ್ನೊಳಗೆ ಆ 3 ಲಾ ಅಷ್ಟೇ ಇರೋಂಗಿಲ್ಲ, ಅದಕ್ಕೆ ಅಸೋಸಿಯೇಟೆಡ್ ಮತ್ತು ಬೇರೆ ಬೇರೆ ಟಾಪಿಕ್ಸ್ ಬರ್ತಾವೆ, ಮೊಮೆಂಟಮ್ ಅದೆಲ್ಲ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇತ್ತು ಭಾರಿ. ಸಾಕು ಅದ್ರ ಬಗ್ಗೆ ಮತ್ತು ಆ ಚಾಪ್ಟರ್ ಬಂದಾಗ ನೋಡೋಣಂತ. ಇಂಟ್ರೆಸ್ಟಿಂಗ್ ಚಾಪ್ಟರ್ ಐತಿ, ಈಸಿ ಐತಿ. ಇದ್ರಾಗ 10 ಮಾರ್ಕ್ಸ್ ಬರ್ತಾವೆ ರೀ ಫೈನಲ್ ಎಕ್ಸಾಮ್ನೊಳಗೆ. ಅಂದ್ರೆ ಈ ಚಾಪ್ಟರ್ನ ನನಗೆ ಮಾರ್ಕ್ಸ್ ಹೇಳಾಕತ್ತೀನಿಲ್ಲ, 2 ಮಾರ್ಕ್ಸ್ ಫ್ರಮ್ ದ ಫಸ್ಟ್ ಚಾಪ್ಟರ್, 3 ಮಾರ್ಕ್ಸ್ ಫ್ರಮ್ ದ ಸೆಕೆಂಡ್ ಚಾಪ್ಟರ್, ಹಿಂಗೆ ಹೇಳ್ಕೊತ ಹೋದ್ರೆ ಆ ಚಾಪ್ಟರ್ದು ಮಾರ್ಕ್ಸ್ ಎಲ್ಲ ನಾವು ಆ್ಯಡ್ ಮಾಡಿದರೆ ಟೋಟಲ್ 70 ಆಗಂಗಿಲ್ಲ. ಅದು 105 ಏನೋ ಆಗ್ತೈತಿ. ಚಾಯ್ಸ್ ಇರ್ತಾವೆ. ಓಕೆ, ಅದು ಆ ಚಾಯ್ಸ್ ಯೂಸ್ ಎಲ್ಲ ಹಿಡ್ಕೊಂಡು ಟೋಟಲ್ ಮಾರ್ಕ್ಸ್ ಅದು. ಅಂದ್ರೆ ಲೈಕ್ ಈ ಚಾಪ್ಟರ್ನಾಗಿನ 10 ಮಾರ್ಕ್ಸ್ ಬರ್ತಾವೆ ಲಾಸ್ ಆಫ್ ಮೋಷನ್. ಅಂದರೆ ಆಲ್ 10 ಮಾರ್ಕ್ಸ್ ನೀವು ಸಾಲ್ವ್ ಮಾಡೋದಿರಂಗಿಲ್ಲ, ಚಾಯ್ಸ್ ಇರ್ತಾವೆ. ಬಟ್ ನಾವಂತೂ ಎಲ್ಲ ಕಂಪ್ಲೀಟ್ 10 ಮಾರ್ಕ್ಸಿಗೆ ಪ್ರಿಪೇರ್ ಆಗ್ಬೇಕಲ್ಲ. ಸೊ ಇದು ಒಂದು ಮೀಡಿಯಮ್ ಲೆವೆಲ್ ಚಾಪ್ಟರ್ ಅಂತ ಬರ್ಕೋಬೋದು, ಡಿಫಿಕಲ್ಟ್ ಅಂತ ಬರೋಂಗಿಲ್ಲ. ಈಗ ಲೈಕ್ ನೋಡಿರಿ, ಇಲ್ಲಿ ತನಕ ನಾನು ಹೇಳಿದ್ರೊಳಗೆ ಫಿಸಿಕಲ್ ವರ್ಡ್ ವೆರಿ ಈಸಿ ಚಾಪ್ಟರ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟು ವೆರಿ ಈಸಿ. ಅದಾದಮೇಲೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಈಸಿ ಅಂತ ಅನ್ಬೋದು, ಮೋಷನ್ ಇನ್ ಪ್ಲೇನು ಮತ್ತು ಲಾಸ್ ಆಫ್ ಮೋಷನ್ ಮತ್ತು ಮೀಡಿಯಮ್ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಚಾಪ್ಟರ್ ವರ್ಕ್, ಪವರ್ ಆ್ಯಂಡ್ ಎನರ್ಜಿ. ಆ ಚಾಪ್ಟರ್ ಹೆಸರೇ ಹೇಳ್ತೈತಿ ಇದ್ರಾಗ ಏನು ಬರುತ್ತೆ ಅಂತ. ವರ್ಕ್ ಬಗ್ಗೆ ಕಲಿತೀವಿ, ಪವರ್ ಅಂದರೆ ಏನಂತ ಕಲಿತೀವಿ, ಎನರ್ಜಿ ಬಗ್ಗೆ ಕಲಿತೀವಿ, ಡಿಟೇಲ್ನೊಳಗೆ ಕಲಿತೀವಿ. ನೀವು ಹೈಸ್ಕೂಲ್ನೊಳಗೆ ಒಂದು ಸ್ವಲ್ಪ ಇವು ಟಾಪಿಕ್ಸ್ ಕಲ್ತಿರ್ತೀರಿ. ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿ ಆ ಆಬ್ಜೆಕ್ಟ್ ಹಿಂಗೆ ಡಿಸ್ಪ್ಲೇಸ್ ಆದರೆ ಫಿಸಿಕ್ಸ್ನೊಳಗೆ ವರ್ಕ್ ಅಂತ ಕರೀತಾರೆ. ಪವರ್ ಅಂದ್ರೆ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಅಂದ್ರೆ ಒಂದು ವರ್ಕನ್ನು ಎಷ್ಟು ಟೈಮ್ನೊಳಗೆ ಮಾಡಿದರು ಅನ್ನೋದು ಪವರ್. ಆಮೇಲೆ ಇನ್ನೊಂದು ಇಲ್ಲಿ ಮೇನ್ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ರಿಯಲ್ ಲೈಫ್ನೊಳಗೆ ವರ್ಕ್ ಅಂತೇನು ಕರಿತೀವಲ್ಲ, ಫಿಸಿಕ್ಸ್ನೊಳಗಿಂದ ವರ್ಕ್ ಬೇರೆನ.
ಈಗ ಲೈಕ್ ಹಿಂಗೆ ಮಾತಾಡ್ತಿರ್ತಾರೆ ನೋಡ್ರಿ, ಏನು ಕೆಲಸ ಮಾಡ್ತಾನೆ ರೀ ನಿಮಗೆ, ಏನು ವರ್ಕ್ ಮಾಡ್ತಾನೆ ರೀ, ಆ ವರ್ಕ್ ಬೇರೆ, ಫಿಸಿಕ್ಸ್ನಾಗ ವರ್ಕ್ ಬೇರೆ. ಫಿಸಿಕ್ಸ್ನಾಗ ವರ್ಕ್ ಅಂದ್ರೆ ಹೆಂಗೆ ಗೊತ್ತಾನೆ, ಒಂದು ಆಬ್ಜೆಕ್ಟ್ ಇದ್ರ ಮೇಲೆ ನಾನು ಫೋರ್ಸ್ ಹಾಕಿ ಇದನ್ನು ಡಿಸ್ಪ್ಲೇಸ್ ಮಾಡ್ಬೇಕು, ಸ್ವಲ್ಪ ಇದು ಮುಂದೆ ಹಿಂಗೆ ಸರಿಬೇಕು ಅದು ಆಬ್ಜೆಕ್ಟ್ ನಾ ಹಾಕಿದ ಫೋರ್ಸಿಗೆ, ಅದಕ್ಕೆ ವರ್ಕ್ ಆತು ಅಂತ ಹೇಳ್ತಾರೆ ಫಿಸಿಕ್ಸ್ನೊಳಗೆ. ಈಗ ಲೈಕ್ ಹೇಳ್ತಿರ್ತಾರೆ ನೋಡ್ರಿ, PUC ಫಸ್ಟ್ ಇಯರ್ ಬಂದ್ಯಾ ಮತ್ತು ಕಾಲೇಜಿಗೆ ಹಾರ್ಡ್ ವರ್ಕ್ ಮಾಡ್ಬೇಕಂತ. ಹಾರ್ಡ್ ವರ್ಕ್ ಮಾಡೋದಂದ್ರೆ ಏನು ಗೊತ್ತಾನೆ, ಫಿಸಿಕ್ಸ್ ಪ್ರಕಾರ ಒಂದು ಪುಸ್ತಕ ಇಡೋದ ಟೇಬಲ್ ಮೇಲೆ ಒಂದು ಬುಕ್ ಇಟ್ಟು ಬುಕ್ ದುಗುಸು ಅಂತ ಹೊಂಟ್ಬಿಡೋದು. ಅದನ್ನು ಯಾರು ಕೇಳಿದ್ರೆ ಏನು ಮಾಡಾಗುತ್ತೆ, ಐ ಆಮ್ ಡೂಯಿಂಗ್ ವರ್ಕ್, ಹಾರ್ಡ್ ವರ್ಕ್, ಸಿ ಐ ಆಮ್ ಪುಟ್ಟಿಂಗ್ ಫೋರ್ಸ್ ಆ್ಯಂಡ್ ದ ಬುಕ್ ಈಸ್ ಗೆಟಿಂಗ್ ಡಿಸ್ಪ್ಲೇಸ್ಡ್. ಅಂದ್ರೆ ರಿಯಲ್ ಲೈಫ್ನೊಳಗೆ ನಾವು ಮಾತಾಡುವಂಥ ಕೆಲಸ ವರ್ಕ್ ಬೇರೆ, ಲೋಕಲ್ ಲ್ಯಾಂಗ್ವೇಜ್ನೊಳಗೆ. ಫಿಸಿಕ್ಸ್ನೊಳಗೆ ವರ್ಕ್ ಅಂದರೆ ಅದಕ್ಕೊಂದು ಬೇರೆ ಡೆಫಿನೇಷನ್ ಬರ್ತೈತಿ. ಯಾರೋ ಒಂದಿಬ್ಬರು ಹೊಡೆದಾಡಕತ್ತಾರಂತೆ ಕೋರಿ, ಬಕ್ ಹೊಡೆದಾಡ್ಕೊ, ಏನು ಪವರ್ ಐತ್ಲಿ ಅವಂಗೆ ಅಂತೀವಿ ನಾವು. ಆ ಪವರ್ ಬೇರೆ, ಪವರ್ ಸ್ಟಾರ್ ಪುನೀತ್ ಇದು ಬೇರೆ. ನಾ ಹೇಳಾಕತ್ತಿದ್ದು ಫಿಸಿಕ್ಸ್ನಾಗ ಪವರ್ ಅಂದ್ರೆ ಏನು ಗೊತ್ತಾ, ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಅಥವಾ ಎನರ್ಜಿ ಕನ್ಸ್ಯೂಮ್ಡ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಹೇಳಿದೆ. ಅಂದ್ರೆ ರಿಯಲ್ ಲೈಫ್ನೊಳಗೆ ನಾವು ಪವರ್ ಅಂದ್ರೆ ಏನು, ಎನರ್ಜಿ ಅಂದ್ರೆ ಏನು ಅಂತ ಅನ್ನೋದು ಬೇರೆ ಇರ್ತೈತಿ. ಫಿಸಿಕ್ಸ್ನೊಳಗೆ ಅದರದ್ದು ಮೀನಿಂಗ್ ಬೇರೆ ಇರ್ತಾವೆ. ಸೊ ಇವುಗಳ ಬಗ್ಗೆ ಡಿಟೇಲಾಗಿ ಕಲಿತೀವಿ ನಾವು ಈ ಚಾಪ್ಟರ್ನೊಳಗೆ. ಸೊ ಇದರಿಂದನೂ 10 ಮಾರ್ಕ್ಸ್ ಬರ್ತಾವೆ. ಇವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇವು. ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್ 10 ಮಾರ್ಕ್ಸ್ 11 ಮಾರ್ಕ್ಸ್ ಹಿಂಗದಾವೆ. ಸೊ ಇದನ್ನು ನಾವು ಮೀಡಿಯಮ್ ಲೆವೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ ಮೋಷನ್ ಅಂತ ನೆಕ್ಸ್ಟ್ ಚಾಪ್ಟರ್ ಐತಲ್ಲ, ಇದ್ರೊಳಗೆ ನಾವು ಏನು ಕಲಿತೀವಿ ಅಂತ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಸ್ಬೋದು ನಾನು. ಒಂದು ಅದ್ರಾಗ ಭಾಳಷ್ಟು ಹೊಸ ಕಾನ್ಸೆಪ್ಟ್ ಬರ್ತಾವೆ. ಸಿಂಪಲ್ ಅಂದರೆ ರೊಟೇಟರಿ ಮೋಷನ್ ಬಗ್ಗೆ ಕಲಿತೀವಿ ನೋಡ್ರಿ ನಾವೀಗ. ಸರ್ಕ್ಯುಲಾರ್ ಮೋಷನ್ ಬಗ್ಗೆ ಡಿಟೇಲಾಗಿ ಇಷ್ಟು ಸಾಕು ಸದ್ಯ. ಸರ್ಕ್ಯುಲಾರ್ ಮೋಷನ್ ಬಗ್ಗೆ ಡಿಟೇಲಾಗಿ ಕಲಿತೀವಿ. ಸ್ವಲ್ಪ ದೊಡ್ಡ ಚಾಪ್ಟರ್ ಬರ್ತೈತಿ. ಇವೆಲ್ಲ ದೊಡ್ಡ ಚಾಪ್ಟರೇ ಇವೆ ಆ್ಯಕ್ಚುಲಿ, ಮೋಷನಿಂದ ಪ್ಲೇನಿಂದ ಹಿಡಿದು. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ ಮೋಷನ್ನೊಳಗೆ ಸದ್ಯ ಇಷ್ಟು ಸಾಕು. ಸರ್ಕ್ಯುಲಾರ್ ಮೋಷನ್ ಬಗ್ಗೆ ಕಲಿತೀವಿ. ಇದರಿಂದನೂ 10 ಮಾರ್ಕ್ಸ್ ಬರ್ತಾವೆ. ಇದನ್ನು ನಾವು ಡಿಫಿಕಲ್ಟಿ ಲೆವೆಲ್ ಕಾಲಮ್ನೊಳಗೆ ಡಿಫಿಕಲ್ಟ್ ಚಾಪ್ಟರ್ ಅಂತ ಬರ್ಕೋಬಹುದು. ಇದು ನಾ ಹೇಳಾಕತ್ತಿಲ್ಲ, ಸ್ಟೂಡೆಂಟ್ಸದ ಎಕ್ಸ್ಪೀರಿಯನ್ಸ್ನಿಂದ ಜನರಲಿ ಅವ್ರಿಗೆ ಹಂಗೆ ಅನಿಸೋದು. ನಿಮಗೆ ಅನ್ನಿಸ್ಲಿಕ್ಕಿಲ್ಲ, ನಿಮಗದು ಈಸಿ ಅನಿಸ್ಬೋದು, ಅಥವಾ ಎಲ್ಲ ಚಾಪ್ಟರೂ ಡಿಫಿಕಲ್ಟ್ ಅನಿಸ್ಬೋದು. ಹೇಳಕ್ಕೆ ಬರೋಂಗಿಲ್ಲ, ನಿಮಗೆ ಬಿಟ್ಟಿತ್ತದು. ದಿಸ್ ಇಸ್ ಅ ಜಸ್ಟ್ ಅ ಜನರಲ್ ಒಪಿನಿಯನ್ ಐ ಆಮ್ ಟಾಕಿಂಗ್ ಅಬೌಟ್, ಟು ಜಸ್ಟ್ ಗಿವ್ ಯು ಅ ಫ್ರೇಮ್ವರ್ಕ್ ಅಬೌಟ್ ದ ಸಿಲೆಬಸ್. ಸೊ ನೆಕ್ಸ್ಟ್ ಚಾಪ್ಟರ್ ಈಸ್ ಗ್ರಾವಿಟೇಷನ್ ಚಾಪ್ಟರ್ನೊಳಗೆ ನಾವು ಏನು ಕಲಿತೀವಿ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಗುರುತ್ವಾಕರ್ಷಣೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಹೈಸ್ಕೂಲ್ನೊಳಗೆ ಕಲ್ತಿರ್ತೀರಿ ಅಥವಾ ಎಲ್ಲೋ ಕೇಳಿರ್ತೀರಿ. ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆಯ ಬಲ, ಇದ್ರ ಬಗ್ಗೆ ಡಿಟೇಲ್ ಹೋಗ್ತೀವಿ ನಾವು. ಇದರಿಂದ 8 ಮಾರ್ಕ್ಸ್ ಬರ್ತಾವೆ. 8 ಮಾರ್ಕ್ಸ್ 8. ಇದು ಮೀಡಿಯಮ್ ಅಥವಾ ಈಸಿ ಅನ್ಬೋದು ನಾವು. ಮೀಡಿಯಮ್ ಅಂತ ಬರ್ಕೋರು ಹೋಗಲಿ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಡಿಫಿಕಲ್ಟ್, ಅದು ಈ 8 ಚಾಪ್ಟರ್ನೊಳಗೆ ಒಂದು ಡಿಫಿಕಲ್ಟ್. ಆಮೇಲೆ ಇನ್ನೊಂದು ಏನಂದ್ರೆ, ನಿಮ್ದು ಸೆಕೆಂಡ್ ಇಯರ್ದು PUC 2ದು ಏನು ಫಿಸಿಕ್ಸ್ ಸಿಲೆಬಸ್ ಬರೋದೈತಲ್ಲ, ಅದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಆ್ಯಕ್ಚುಲಿ PUC ಫಸ್ಟ್ ಇಯರ್ ಭಾಳ ಸಿಂಪಲ್ ಐತೆ. ಎಲ್ಲ ಈಸಿ ಚಾಪ್ಟರ್ ಅಂತ ಹೇಳ್ಬೋದು ನಾವು. ಅಲ್ಲಿ ದೇವು ಬರ್ತಾವೆ, ಮಸ್ತ್ ಅದಾವೆ ಚಾಪ್ಟರ್ಸ್ ಅವು. ಇರಲಿ. ಸೊ ನೆಕ್ಸ್ಟ್ ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ನೊಳಗೆ ನಾವು ಮೇನ್ಲಿ ಇಲಾಸ್ಟಿಸಿಟಿ ಬಗ್ಗೆ ಕಲಿತೀವಿ. ಮೇನ್ಲಿ ಇಲಾಸ್ಟಿಸಿಟಿ ಈ ಸದ್ಯ ಸಾಕು. ಇಲಾಸ್ಟಿಸಿಟಿ ಅಂದ್ರೆ ಈ ರಬ್ಬರ್ ಬ್ಯಾಂಡ್ ಅಂತ ಗೊತ್ತಿರ್ತದೆ ನಿಮ್ಗೆ. ರಬ್ಬರ್ ಬ್ಯಾಂಡ್ ಅದನ್ನು ಹಿಂಗೆ ಸ್ಟ್ರೆಚ್ ಮಾಡಿ ಫೋರ್ಸ್ ಹಾಕಿ ಕೈ ಬಿಟ್ಟರೆ ಅದು ಒರಿಜಿನಲ್ ಶೇಪಿಗೆ ಬರುತ್ತೆ. ಮತ್ತು ಹೆಂಗಿತ್ತು ಹಂಗೆ ಆಗ್ತೈತೆ. ಸೊ ಈ ಕ್ವಾಲಿಟಿ ಬರೀ ರಬ್ಬರ್ ಬ್ಯಾಂಡ್ನೊಳಗೆ ಇರೋಂಗಿಲ್ಲ, ಭಾಳಷ್ಟು ಮಟೀರಿಯಲ್ಸ್ನೊಳಗೆ ಇರ್ತೈತಿ. ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಮಟೀರಿಯಲ್ಸ್ ಬಗ್ಗೆ ಸ್ಟಡಿ ಮಾಡೋದು, ಅವುಗಳ ಇಲಾಸ್ಟಿಸಿಟಿ ಬಗ್ಗೆ ಸ್ಟಡಿ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಲೈಕ್ ಈ ಚಾಪ್ಟರ್ನೊಳಗೆ ನಾವು ಸ್ಟೀಲ್ ಬಗ್ಗೆ ಕಲಿತೀವಿ. ಸ್ಟೀಲದ್ದು ಇಲಾಸ್ಟಿಸಿಟಿ ಬಗ್ಗೆ. ಸ್ಟೀಲ್ ಇಲಾಸ್ಟಿಕ್ ಇರ್ತೈತೆ ಸರ್, ಸ್ಟೀಲ್ ಹಿಂಗೆ ಜಗ್ಗಿದ್ರೆ ಹಿಂಗೆ ವಾಪಸ್ ಬರುತ್ತೇನೆ ರೀ, ಇದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಸ್ಟೀಲಿಗೆ ಇಲಾಸ್ಟಿಸಿಟಿ ಇರ್ತೈತಿ. ಈ ಚಾಪ್ಟರ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾನೆ, ನೀವು ಸಿವಿಲ್ ಇಂಜಿನಿಯರ್ ಆದ್ರೆ ಅಂತಿಕೋರು. ಸಿವಿಲ್ ಇಂಜಿನಿಯರ್ ಏನು ಮಾಡ್ತಾರೆ ಹೇಳ್ರಿ, ದೇ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್. ಸಿವಿಲ್ ಇಂಜಿನಿಯರ್ ಆದವರು ಭಾಳಷ್ಟು ಕೆಲಸ ಮಾಡ್ಬೇಕಾಗ್ತದೆ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಅದ್ರಾಗ ಒಂದು ಕೆಲಸ ಯಾವ್ಯಾವ ಮಟೀರಿಯಲನ್ನು ಯಾವ ಜಗದೊಳಗೆ ಯೂಸ್ ಮಾಡ್ಬೇಕು ಅಲ್ಲೇ ಯೂಸ್ ಮಾಡ್ಬೇಕು. ಇಟ್ಟಂಗಿ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲೇ ಯೂಸ್ ಮಾಡ್ಬೇಕು. ಸ್ಟೀಲ್ ಎಲ್ಲಿ ಯೂಸ್ ಮಾಡ್ಬೇಕು, ಎಷ್ಟು ಪ್ರಮಾಣದೊಳಗೆ ಯೂಸ್ ಮಾಡ್ಬೇಕು, ಅಷ್ಟೇ ಕರೆಕ್ಟ್ ಅಮೌಂಟ್ನೊಳಗೆ ಅದು ಪೊಸಿಷನ್ನೊಳಗೆ ಯೂಸ್ ಮಾಡ್ಬೇಕು. ಬಿಕಾಸ್ ಬ್ರಿಕ್ ಹ್ಯಾಸ್ ಇಟ್ಸ್ ಓನ್ ಇಲಾಸ್ಟಿಸಿಟಿ,
ಹಾರ್ಡ್ನೆಸ್ ಅಥವಾ ಸ್ಟ್ರೆಂತ್, ಸ್ಟೀಲದ ಸ್ಟ್ರೆಂಥ ಬೇರೆ, ಅದ್ರದ್ದು ಇಲಾಸ್ಟಿಸಿಟಿನ ಬೇರೆ, ಅದ್ರ ಪ್ರಾಪರ್ಟೀಸ ಬೇರೆ, ಅದನ್ನು ಯಾಕೆ ಬಿಲ್ಡಿಂಗ್ನೊಳಗೆ ಯೂಸ್ ಮಾಡ್ತಾರೆ ಅದು ಬೇರೆನೇ ಆಗ್ತೈತಿ. ಕಾಂಕ್ರೀಟ್ ಇದಕ್ಕೆ ಯೂಸ್ ಮಾಡ್ತಾರೆ ಒಂದು ಬಿಲ್ಡಿಂಗ್ನೊಳಗೆ, ಅದು ಬೇರೆನೇ ಆಗ್ತೈತಿ. ಓಕೆ, ಸೊ ಈ ರೀತಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಚಾಪ್ಟರ್ ಒಂದು ರೀತಿ ಸಿವಿಲ್ ಇಂಜಿನಿಯರಿಂಗಿಗೆ ಕನೆಕ್ಟೆಡ್ ಐತಿ ಅಂತ ಹೇಳ್ಬೋದು ನಾವು. ಆ್ಯಂಡ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಒಂದು ಸ್ವಲ್ಪ ಮೋಷನ್ ಇನ್ ಅ ಪ್ಲೇನು, ಈ ಲಾಸ್ ಆಫ್ ಮೋಷನ್ನು, ವರ್ಕ್ ಪವರ್ ಎನರ್ಜಿ, ಇವು ಎಲ್ಲನೂ ನಿಮಗೆ ಸ್ವಲ್ಪ ಸಿವಿಲ್ ಇಂಜಿನಿಯರಿಂಗಿಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಕನೆಕ್ಟೆಡ್ ಟಾಪಿಕ್ಸ್ ಒಂದು ಸ್ವಲ್ಪ. ಓಕೆ, ಸೊ ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಈಸ್ ವೆರಿ ಸ್ಮಾಲ್ ಚಾಪ್ಟರ್. ಇಟ್ ಕ್ಯಾರೀಸ್ ಓನ್ಲಿ 4 marks. ಓಕೆ, ಇನ್ ದ ಫೈನಲ್ ಎಕ್ಸಾಮ್ ವೆರಿ ಈಸಿ ಚಾಪ್ಟರ್ ಅಂತ ಬರ್ಕೋಬೋದು, ವೆರಿ ಸ್ಮಾಲ್ ಚಾಪ್ಟರ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ನೆಕ್ಸ್ಟ್ ಚಾಪ್ಟರ್ ಏನೈತಲ್ಲ, ಅದಕ್ಕೂ 4 marks ಬರ್ತಾವೆ. ಬಟ್ ಇಟ್ಸ್ ಅ ಬಿಗ್ ಚಾಪ್ಟರ್. ಇದೊಂದು ಭಾರಿ ವಿಚಿತ್ರ ಐತಿ. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು, ಇನ್ ದಿಸ್ ಇಯರ್ 2020 ಬಿಕಾಸ್ ಆಫ್ ಕರೋನಾ ಈ ಮಾರ್ಕ್ಸ್ ಏನು ನಾನು ಹೇಳಕತ್ತೀನಿಲ್ಲ, ಇವು ಚೇಂಜಸ್ ಆಗಬಹುದು. ಇನ್ನೂ ಫೈನಲ್ ಈಗ ಸಿಲೆಬಸ್ನೊಳಗೆ ಒಂದು ಸ್ವಲ್ಪ ಕಟ್ ಶಾರ್ಟ್ ಮಾಡ್ತಾರೆ ಅಂತ ಹೇಳಕತ್ತಾರ. ಸೆಂಟ್ರಲ್ ಅಂದ್ರೆ ಬೋರ್ಡ್ನವರು ಅವರು ಒಂದು ಆಲ್ರೆಡಿ ಹೇಳ್ಯಾರ 30% ಸಿಲೆಬಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಸೊ ಈ ಟಾಪಿಕ್ ಅದಾವ, ಈ ಟಾಪಿಕ್ ಇಲ್ಲ ಅಂಥೇಳಿ ಸೆಂಟ್ರಲ್ ಬೋರ್ಡ್ನವರು ಆಲ್ರೆಡಿ ಹೇಳ್ಯಾರ. ಬಟ್ ಕರ್ನಾಟಕ PU ಬೋರ್ಡ್ನವರು ನಮ್ಮ ಸಿಲೆಬಸ್ ಏನು ನಮ್ಮ ಕಾಲೇಜಿಗೆ ಬರ್ತೈತಲ್ಲ, ವಿ ಆರ್ ಇನ್ ಕರ್ನಾಟಕ ಅಲ್ಲ ಆಬ್ವಿಯಸ್ಲಿ, ಮತ್ತು ಸೊ ಇಲ್ಲಿ ಏನು ಬರ್ತೈತಿ ಅಂತ ಅನ್ನೋದು ನಮಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ, ಇನ್ನೂ ಅದನ್ನು ಹೇಳೋರು ಅದಾರ. ಓಕೆ, ಸೊ ಇದು ಬಿಗ್ ಚಾಪ್ಟರ್ ಆ್ಯಕ್ಚುಲಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅನ್ನೋದು. ಆ್ಯಂಡ್ ದಿಸ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಭಾರಿ ಸ್ಟ್ರಾಂಗ್ ಕನೆಕ್ಷನ್ ಐತೆ. ಇಲ್ಲಿ ಫ್ಲೂಯಿಡ್ಸ್ ಬಗ್ಗೆ ಕಲಿತೀವಿ ನಾವು, ಅಂದರೆ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ಗಳ ಮೆಕ್ಯಾನಿಕಲ್ ಪ್ರಾಪರ್ಟೀಸು. ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಬರ್ತಾವ್ರಿ ಇದ್ರೊಳಗೆ. ಸರ್ಫೇಸ್ ಟೆನ್ಷನ್, ಬಯಾನ್ಸಿ, ಅಂದ್ರೆ ಈಗ ಹಂಗೆ ಸಿಂಪಲಾಗಿ ಹೇಳ್ಬೋದು, ಬಯಾನ್ಸಿ ಕಲ್ತಿರ್ಬೋದಲ್ಲ ನೀವು ಹೈಸ್ಕೂಲ್ನೊಳಗೆ. ಬಯಾನ್ಡ್ ಫೋರ್ಸ್, ಒಂದು ಶಿಪ್ ಹೆಂಗೆ ತೇಲ್ತೈತಿ ನೀರೊಳಗೆ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಆರ್ಕಿಮಿಡೀಸ್ ಹೆಸರು ಕೇಳಿರ್ಬೇಕು, ಆರ್ಕಿಮಿಡೀಸ್. ಸೊ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಇವೆಲ್ಲ ಬರ್ತಾವೆ. ಸರ್ಫೇಸ್ ಟೆನ್ಷನ್ ಅಂತ ಒಂದು ಬರ್ತೈತಿ. ಲೈಕ್ ಒಂದಿಷ್ಟು ಇನ್ಸೆಕ್ಟ್ಸ್ ನೀರು ಮೇಲೆ ನಡೀತಾವೆ ನೋಡ್ರಿ, ಹೌ ಈಸ್ ದ್ಯಾಟ್ ಪಾಸಿಬಲ್, ಅದೆಲ್ಲ. ಮತ್ತು ವಿಸ್ಕಾಸಿಟಿ ಅಂಥೇಳಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬರ್ತಾವೆ. ಅದಕ್ಕೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಭಾರಿ ಚಂದ ಅದಾವೆ. ಕ್ಯಾಪಿಲರಿ ರೈಸ್ ಅಂದ ತಕ್ಷಣ ಈಗ ನಾವು ಪಾರ್ಲೇಜಿ ಬಿಸ್ಕಿಟ್ ಚಹಾ ಅದ್ರೊಳಗೆ ಎದ್ಕೊಂಡು ತಿನ್ಬೇಕಾರೆ ಚಹಾ ಆ ಬಿಸ್ಕಿಟ್ನೊಳಗೆ ಹಿಂಗೆ ಮ್ಯಾಲೆ ಏರ್ತೈತಲ್ಲ. ಆ್ಯಕ್ಚುಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಗೊತ್ತಿರ್ತೈತೆ ನಿಮ್ಗೆ ಎಷ್ಟರ ಮಟ್ಟಿಗೆ ನೀವು ಯಾವ ಲೆವೆಲ್ ತನಕ ಆ ಪಾರ್ಲೇಜಿ ಬಿಸ್ಕಿಟಿನ ಡಿಪ್ ಮಾಡಿರ್ತೀರಲ್ಲ, ಅದಕ್ಕಿಂತ ಹೆಚ್ಚಿಗೆನ ಏರ್ಬಿಟ್ಟಿರ್ತೈತೆ ಅದು ಮ್ಯಾಲೆ ಚಹಾ. ಹೌ ಈಸ್ ದ್ಯಾಟ್ ಪಾಸಿಬಲ್? ಇವೆಲ್ಲ ಆ್ಯಕ್ಚುಲಿ ಫಿಸಿಕ್ಸ್ನೊಳಗೆ ಭಾಳಷ್ಟು ವಿಷಯಗಳು ನಾವು ನಮ್ಮ ಕಣ್ಣು ಮುಂದೆ ಕಾಣಿಸ್ತಿರ್ತಾವೆ, ಅವನ್ನ ಕಲಿತೀವಿ. ಅದ್ರ ಹಿಂಗೆ ಸೈನ್ಸ್ ಐತನ ಅಂತ ಗೊತ್ತಿರಂಗಿಲ್ಲ. ಓಕೆ, ಅವು ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋದಂಗೆ ಗೊತ್ತಾಗುತ್ತೆ. ಸೊ ಫ್ಲೂಯಿಡ್ಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್, ವೆರಿ ಬಿಗ್ ಚಾಪ್ಟರ್, ಬಟ್ ಓನ್ಲಿ ಫಾರ್ 4 marks. ಇಟ್ಸ್ ನಾಟ್ ಆ್ಯಕ್ಚುಲಿ ಏನ್ರಿ ಪ್ರಾಪರ್. ನನಗೆ ಅನ್ಸಿದ ಮಟ್ಟಿಗೆ 4 marksಗೆ ಭಾಳಷ್ಟು ಕಲಿಬೇಕಾಗತ್ತೆ. ಇಟ್ಸ್ ಓಕೆ. ಸೊ ಇದೊಂದು ಮೀಡಿಯಮ್ ಲೆವೆಲ್ ಚಾಪ್ಟರ್ ಅಂತ ನೀವು ಬರ್ಕೋಬೋದು, ಡಿಫಿಕಲ್ಟಿ ಲೆವೆಲ್ನೊಳಗೆ. ಸೊ ನೆಕ್ಸ್ಟ್ 3 ಚಾಪ್ಟರ್ ಏನು ಬರ್ತಾವಲ್ಲ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಮಿಕ್ಸು ಮತ್ತು ಕೈನೆಟಿಕ್ ಥಿಯರಿ, ಇವೆಲ್ಲ ನೀವು ಹೈಸ್ಕೂಲ್ನೊಳಗೆ ಕೇಳಿರ್ತೀರಿ. ಥರ್ಮಲ್ ಅಂದ ತಕ್ಷಣ ಹೀಟ್ ಬಗ್ಗೆ, ಉಷ್ಣ, ಹೀಟ್ ಬಗ್ಗೆ, ಬಿಸಿ, ಹೀಟ್. ಈಗ ಲೈಕ್ ಒಂದು ಯಾವುದೋ ಆಬ್ಜೆಕ್ಟನ್ನು ಹೀಟ್ ಮಾಡಿದರೆ ಅದು ಎಕ್ಸ್ಪಾಂಡ್ ಆಗ್ತೈತಿ. ಇವನ್ನ ಕಲ್ತಿರ್ತೀರಿ ಸ್ವಲ್ಪ ಸ್ಕೂಲ್ಸ್ನೊಳಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಟಾಪಿಕ್ಸ್ ಬರ್ತಾವೆ. ಸ್ಪೆಸಿಫಿಕ್ ಹೀಟ್, ಲೆಟೆಂಟ್ ಹೀಟ್ ಕೇಳಿರ್ಬೇಕು ನೀವು. ಆಮೇಲೆ ಇವು ಯಾರು ಚೆಂದಾಗಿ ಹೈಸ್ಕೂಲ್ನೊಳಗೆ ಕಲ್ತಾರಲ್ಲ ಅವರಿಗೆ ಈ ಟಾಪಿಕ್ಸ್ ಕೇಳಿದ ಕೂಡಲೇ ಈ ಕಲ್ತೀವಿಲ್ಲ ಇವನ್ನ ಅಂತ ಅನಿಸುತ್ತೆ. ಆದರೆ ನಾವು ಅವನ್ನ ಸ್ವಲ್ಪ ಡೆಪ್ತ್ನೊಳಗೆ ಡೀಟೇಲಾಗಿ ಕಲಿತೀವಿ ಅಷ್ಟೇ. ಇಲ್ಲೇ ನೀವು ಕಲ್ತಿದ್ದು ಹೈಸ್ಕೂಲ್ನಾಗ ಏನು ಕಲ್ತಿರ್ತಿರಲ್ಲ ಅದಕ್ಕೆ ಹೆಚ್ಚಿಗೆ ಡೀಟೇಲಾಗಿ ಕಲಿತೀವಿ. ಸೊ ಹೀಟು, ಟೆಂಪರೇಚರು, ಉಷ್ಣಾಂಶದ ಬಗ್ಗೆ, ಬಿಸಿ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಸ್ನೆಲ್ಲ ಈ 3 ಚಾಪ್ಟರ್ನೊಳಗೆ ಕಲಿತೀವಿ. ಆ್ಯಂಡ್ ನಿಮ್ಮ ಹೈಸ್ಕೂಲ್ನಾಗ ಕಲ್ತಿದ್ದು ಇವು ನೆನಪಿರ್ಬೇಕು. ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ ಲುಸಾಕ್ಸ್ ಲಾ, ಇವೆಲ್ಲ ಬರ್ತಾವೆ. ಓಕೆ, ಗ್ಯಾಸಸ್ ಬಗ್ಗೆ, ಪ್ರೆಷರು, ವಾಲ್ಯೂಮು, ಟೆಂಪರೇಚರು, ಇವೆಲ್ಲ ಬರ್ತಾವೆ ಈ 3 ಚಾಪ್ಟರ್ನೊಳಗೆ. ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತೇನೈತಲ್ಲ 11th ಚಾಪ್ಟರ್, ಅದರಿಂದ 9 marks ಬರ್ತಾವೆ. ಇಟ್ಸ್ ಅ ಮೀಡಿಯಮ್ ಲೆವೆಲ್ ಚಾಪ್ಟರ್. ಥರ್ಮೋಡೈನಮಿಕ್ಸ್ನಿಂದ 7 marks ಬರ್ತಾವೆ, 7 marks ಬರ್ತಾವೆ. ಇಟ್ಸ್ ಅಗೇನ್ ಮೀಡಿಯಮ್ ಲೆವೆಲ್ ಚಾಪ್ಟರ್.
ಕೈನೆಟಿಕ್ ಥಿಯರಿದಿಂದ 4 ಮಾರ್ಕ್ಸ್ ಬರ್ತಾವೆ. ವೆರಿ ಈಸಿ ಚಾಪ್ಟರ್ ಅದು. ಕೈನೆಟಿಕ್ ಥಿಯರಿ ಸ್ಮಾಲ್ ಚಾಪ್ಟರ್ ಅದು. ಸೊ ಇದಾದಮೇಲೆ ಲಾಸ್ಟ್ 2 ಚಾಪ್ಟರ್ಸ್ನೊಳಗೆ ಫಸ್ಟ್ ಒನ್ ಈಸ್ ಆಸಿಲೇಷನ್ಸ್. ಆ್ಯಂಡ್ ಇವೆರಡು ಚಾಪ್ಟರ್ ಒಂದಕ್ಕೊಂದು ಕನೆಕ್ಟೆಡ್ ಅದಾವೆ, ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್. ನಾವು ಚಾಪ್ಟರ್ಸ್ಗಳನ್ನು ಗ್ರೂಪ್ ಮಾಡೋದಾದ್ರೆ ಫಸ್ಟ್ 2 ಚಾಪ್ಟರ್ ಅದಾವಲ್ಲ ರೀ, ಫಿಸಿಕಲ್ ವರ್ಲ್ಡ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಇದು ಒಂದು ಇಂಟ್ರಡಕ್ಟರಿ ಚಾಪ್ಟರ್. ಇದು ಒಂದು 2 ಸೇರಿ ಒಂದು ಗ್ರೂಪ್ ಅಂತ ಮಾಡ್ಬೋದು ನಾವು. ಮೋಷನ್ ಇನ್ ಸ್ಟ್ರೇಟ್ ಲೈನ್ನಿಂದ ಹಿಡಿದು ಗ್ರಾವಿಟೇಷನ್ ತನಕ ಒಂದು ಕಂಪ್ಲೀಟ್ ಒಂದು ಗ್ರೂಪ್ ಅದು. ಒಂದಕ್ಕೊಂದು ಟಾಪಿಕ್ ಕನೆಕ್ಟೆಡ್ ಅದಾವೆ. ಅದೊಂಥರ ಜಗತ್ತಿನೊಳಗೆ ಹೋಗ್ತೀವಿ ನಾವು, ಮೆಕ್ಯಾನಿಕ್ಸ್ ಅಂತ ನಾವು ಕರಿತೀವಿ ಅದನ್ನು, ಬ್ರಾಂಚ್ ಆಫ್ ಫಿಸಿಕ್ಸ್. ಅಲ್ಲಿಂದ ಅಲ್ಲಿ ತನಕ ಅದೊಂಥರ ಬೇರೆ ಜಗತ್ತು. ಅದಾದಮೇಲೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಫ್ಲೂಯಿಡ್ಸ್, ಇವೆರಡು ಸೇರಿ ಒಂದು ಗ್ರೂಪ್ ಮಾಡ್ಬೋದು. ಅದೊಂದು ಟೈಪ್ ಮೂಡ್ನೊಳಗೆ ಹೋಗ್ತೀವಿ ನಾವು ಅವ್ನು ಕಲಿಯೋಬೇಕಾರೆ. ಅದಾದಮೇಲೆ ಥರ್ಮಲ್ ಪ್ರಾಪರ್ಟೀಸು, ಥರ್ಮೋಡೈನಮಿಕ್ಸು, ಕೈನೆಟಿಕ್ ಥಿಯರಿ, ಇದೊಂದು ಜಗತ್ತು ಮತ್ತು ಹೀಟು, ಟೆಂಪ್ರೇಚರ್ ಬಗ್ಗೆ. ಅದಾದಮೇಲೆ ಲಾಸ್ಟ್ ಏನದಲ್ಲಿ ಇವೆರಡು ಒಂದು ಕಡೆ ಗ್ರೂಪ್ ಮಾಡ್ಬೋದು ನಾವು, ಆಸಿಲೇಷನ್, ವೇವ್ಸ್ ಅಂತ. ಆಸಿಲೇಷನ್ಸ್ ಅಂದ ತಕ್ಷಣ ನಾವು ವೈಬ್ರೇಷನ್ ಬಗ್ಗೆ ಕಲಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಜೋಕಾಲಿ, ಸ್ವಿಂಗ್, ಅಥವಾ ಟೆಕ್ನಿಕಲ್ ಟರ್ಮ್ಸ್ನೊಳಗೆ ಹೇಳಬೇಕು. ನಾವು ಜೋಕಾಲಿ ಎಲ್ಲ ಆಡಿಲ್ಲಪ್ಪ, ನಾವು ಯಾವಾಗಲೂ ಅಭ್ಯಾಸ ಮಾಡ್ತೀವಿ, ನಾಗರ ಪಂಚಮಿ ಬಂದರೂ ಸಂಬಂಧ ಇಲ್ಲ ನಮಗೆ, ವಿ ಆಲ್ವೇಸ್ ಸ್ಟಡಿ ಅಂತಂದರೆ ಅವರಿಗೆ ಸಿಂಪಲ್ ಪೆಂಡುಲಮ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಸಿಲೇಷನ್. ಸಿಂಪಲ್ ಪೆಂಡುಲಮ್ ಆದರೆ ಜನರಲಿ ನಾ ಕ್ಲಾಸ್ನ ಹೇಳ್ಬೇಕಾದ್ರೆ ಜೋಕಾಲಿ ಎಕ್ಸಾಂಪಲ್ ಹೇಳಿರ್ತೀನಿ. ಸೊ ಆಸಿಲೇಷನ್ ಬಗ್ಗೆ ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡುವಂಥ ಚಾಪ್ಟರ್ ಆಸಿಲೇಷನ್. ಈ ಆಸಿಲೇಷನ್ನಿಂದ ಕಂಟಿನ್ಯೂಷನ್ ಚಾಪ್ಟರ್ ವೇವ್ಸ್. ವೇವ್ಸ್ ಅಂದರೆ ಅಲೆಗಳು. ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇರ್ತಾವೆ. ಸೌಂಡ್ ವೇವ್ಸ್, ಲೈಟ್ ವೇವ್ಸ್, ಒಂದು ತಕ್ಕ ಮಟ್ಟಿಗೆ ಕಲ್ತಿರ್ತೀರಿ. ಅದನ್ನು ಡಿಟೇಲ್ನೊಳಗೆ ಹೋಗ್ತೀವಿ ನಾವು. ಇಟ್ಸ್ ಅ ವೆರಿ ಬಿಗ್ ಚಾಪ್ಟರ್ ಆ್ಯಕ್ಚುಲಿ. ವೇವ್ಸ್ ಈಸ್ ದ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ಯುವರ್ ಸಿಲೆಬಸ್. ಅದರದ್ದು ಲೆಂತ್, ದ ಬಿಗ್ಗೆಸ್ಟ್ ಚಾಪ್ಟರ್ ಈಸ್ ದ ಲಾಸ್ಟ್ ಚಾಪ್ಟರ್, ವೇವ್ಸ್. ಅಂದರೆ ಈ ಸರ್ತಿ ಎಷ್ಟು ಕಟ್ ಶಾರ್ಟ್ ಮಾಡ್ತಾರೆ ಸಿಲೆಬಸ್ನೊಳಗೆ ನಂಗೆ ಅದು ಗೊತ್ತಿಲ್ಲ. ಸೊ ಆಸಿಲೇಷನ್ ಚಾಪ್ಟರ್ ಕ್ಯಾರೀಸ್ 7 marks, ವೇವ್ಸ್ ಕ್ಯಾರೀಸ್ 9 marks. ಓಕೆ. ಆ್ಯಂಡ್ ಆಸಿಲೇಷನ್ಸ್ ಈಸ್ ಅನ್ ಈಸಿ ಚಾಪ್ಟರ್, ಡಿಫಿಕಲ್ಟಿ ಲೆವೆಲ್ನೊಳಗೆ ಈಸಿ ಚಾಪ್ಟರ್. ವೇವ್ಸ್ ಈಸ್ ಡಿಫಿಕಲ್ಟ್ ಬಿಕಾಸ್ ಆಫ್ ಇಟ್ಸ್ ಲೆಂತ್. ಭಾಳ ಟಾಪಿಕ್ಸ್ ಬರ್ತಾವೆ, ಭಾಳ ಡಿಟೇಲ್ನೊಳಗೆ ಹೋಗ್ತೀವಿ. ಅಲೆಗಳ ಬಗ್ಗೆ ಸದ್ಯ ಸಾಕು, ಭಾಳ ಟಾಪಿಕ್ಸ್ ಬರ್ತಾವೆ ಅದರೊಳಗೆ, ಅವ್ನು ಡಿಸ್ಕಸ್ ಮಾಡೋಣಂತ. ಸೊ ದಿಸ್ ಈಸ್ ದ 15 ಚಾಪ್ಟರ್ಸ್ ದ್ಯಾಟ್ ವಿ ಡಿಸ್ಕಸ್ಡ್. ಎಷ್ಟು ಮಾರ್ಕ್ಸ್ ಬರ್ತಾವೆ, ಡಿಫಿಕಲ್ಟಿ ಲೆವೆಲ್ಲು, ಆಮೇಲೆ ಇನ್ನು ಯಾಕೆ ಇವನ್ನೆಲ್ಲ ಈಗ ಹೇಳ್ಬೇಕಪ್ಪ ಆ ಚಾಪ್ಟರ್ನ ಏನು ಬರ್ತೈತಿ ಅಂದರೆ, ನಿಮಗೆ ಒಂದು ಐಡಿಯಾ ಬಂತಲ್ಲ ಈಗ, ಫಿಸಿಕ್ಸ್ PUC ಫಸ್ಟ್ ಇಯರ್ ಫಿಸಿಕ್ಸ್ ಅಂದ್ರೆ ಹಿಂಗೆ ಇವೆಲ್ಲ ಬರುವುದಾವು. ಅವಾಗ ಸ್ವಲ್ಪ ನೀವು ಮೆಂಟಲಿ ಪ್ರಿಪೇರ್ಡ್ ಇರ್ತೀರಿ, ಏನು ಮಾಡೋಕೆ ಹೊಂಟಿವಿ ಅನ್ನೋದು ಗೊತ್ತಿರ್ಬೇಕು ಯಾವಾಗಲೂ. ಈಗ ಲೈಕ್ ನಾವು ಅಬ್ಸರ್ವ್ ಮಾಡಿರ್ತೀನಿ, ಒಂದಿಷ್ಟು ಟೀಚರ್ಸ್ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ದ ಫಸ್ಟ್ ಟಾಪಿಕ್, ಲೆಟ್ ಅಸ್ ಲರ್ನ್ ದ ಫಸ್ಟ್ ಟಾಪಿಕ್. ಹಂಗಲ್ಲ, ಆ ಚಾಪ್ಟರ್ ಚಾಲೂ ಮಾಡ್ಬೇಕಾದ್ರೆ ಯಾಕೆ ಆ ಚಾಪ್ಟರ್ ನಾವು ಕಲಿಯಾಕತ್ತೀವಿ, ಏನಪ್ಪ ಇದ್ರಾಗ ಏನು ಟಾಪಿಕ್ ಬರೋದಾವು ಅಂತೂ ನಾ ಏನು ಮಾಡಲಿ ಗೊತ್ತಾಗಬೇಕಲ್ಲ. ಒಂದು ಸ್ವಲ್ಪ ನಾವು ಏನು ಮಾಡೋಕೆ ಹೊಂಟಿವಿ ಅನ್ನೋದು ಗೊತ್ತಿರ್ಬೇಕಲ್ಲ. ಸೊ ಈಗ ಲೈಕ್ ನೀವು ಎಲ್ಲೋ ಒಂದು ಕಡೆ ಟ್ರಿಪ್ಪಿಗೆ ಹೊಂಟಿರಿ ನಿಮ್ಮ ಫ್ಯಾಮ್ಲಿಯಿಂದ ಅಂದರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿ ಹೊಂಟಿವಿ, ಏನು ಮಾಡೋಕೆ ಹೊಂಟಿವಿ, ಏನು ರೀ ಎಲ್ಲಿ ಕರ್ಕೊಂಡು ಹೊಂಟಿ ಅಂತಾರೆ ಹೇಳು. ಸೊ ಅದಕ್ಕೆ ಇದು ಒಂದು ಜರ್ನಿ. ನಾನು ನಿಮಗೆ ಕರ್ಕೊಂಡು ಹೋದೆ, ಇಲ್ಲಿಗೆ ಸಿಲೆಬಸ್ ಮುಗೀತಂತಲ್ಲ, ಮತ್ತು 15 ಚಾಪ್ಟರ್ ಮುಗಿದು ನೋಡಲಿ ಏನೇನು ಟಾಪಿಕ್ ಅಂತ ಗೊತ್ತಾತಪ್ಪ. ನಂಗೆ ಸಿಂಪಲ್ ಐತೆ ಫಿಸಿಕ್ಸ್. ಅದೇ ನೀವು ಹೈಸ್ಕೂಲ್ನೊಳಗೆ ಕಲ್ತಿದ್ದ ಟಾಪಿಕ್ಸ್ ಮತ್ತು ಬರ್ತಾವೆ, ಬಟ್ ನೀವು ಅಂದ್ಕೊಂಡಿದ್ದಕ್ಕಿಂತ ಅವು ಭಾಳ ಡೆಪ್ತ್ನೊಳಗಿರ್ತಾವೆ, ಡಿಟೇಲಾಗಿ ಕಲ್ಕೊಂತ ಹೋಗ್ತೀವಿ. ಆ್ಯಂಡ್ ನನ್ನ ಕಡೆಯಿಂದ ನಾನು ಮೇಜರ್ ಪೋರ್ಷನ್ ನಾನು ಕಲಿಸ್ತೀನಿ, ಮತ್ತು ಬೇರೆ ಟೀಚರ್ಸು ಇರ್ತಾರೆ. ಇಂಪಾರ್ಟೆಂಟ್ ಚಾಪ್ಟರ್ಸು ಕಲ್ಕೊಂತ ಹೋಗೋಣಂತೆ, ಡೌಟ್ ಇಲ್ಲಾರ್ದಂಗೆ ಚೆಂದಾಗಿ ಇಂಟ್ರೆಸ್ಟಿಂಗ್ ಆಗಿ ಕಲ್ಕೊಂತ ಹೋಗೋಣಂತೆ. ಸೊ ಇಷ್ಟು ಸಿಲೆಬಸ್ ಬಗ್ಗೆ ಒಂದು ನಿಮ್ಗೆ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಸಿಲೆಬಸ್ ಸ್ಟಾರ್ಟ್ ಮಾಡೋಣಂತೆ. ಆ್ಯಂಡ್ ಪ್ಯಾರಲಲಿ ಯಾರಿಗೆ ಇಂಟ್ರೆಸ್ಟ್ ಐತಿ ಬೇರೆ ವಿಷಯಗಳನ್ನು ಕಲಿಯೋಕ್ಕೆ ಅವನ್ನೂ ಹೇಳ್ತೀನಿ. ಅವನ್ನ ನಾನು ಅವಾಗ ಹಾಕ್ತಿರ್ತೇನೆ ಡೈಲಿ. ಒಂದು ಅಂದರೆ ಫಿಸಿಕ್ಸಿಗೆ ಸಂಬಂಧಪಟ್ಟಂಗೆ ಬೇಕಾದ್ರೆ ನಾನು ಒಂದೊಂದೊಂದು ವೀಡಿಯೋ ಹಾಕ್ಕೊಂತ ಹೋಗ್ಬೋದು ಜಲ್ದಿ. ಇವು ಎಕ್ಸ್ಟ್ರಾ ನಾ ಏನು ಮಾತಾಡ್ತೀನಲ್ಲ, ನನಗೆ ಎಷ್ಟು ಟೈಮ್ ಸಿಗ್ತೈತಿ, ನನಗೇನೋ ಬೇರೆ ಕೆಲಸ ಅದಾವ ಒಂದು ಸ್ವಲ್ಪ ಈಗ, ಅದ್ರ ತಕ್ಕಂಗೆ ನಾನು ಅವ್ನ ಎಕ್ಸ್ಟ್ರಾ ವೀಡಿಯೋಸ್ ಮಾಡಿ ಹಾಕ್ತೀನಿ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಗೋ ಥ್ರೂ. ಸೊ ಹೋಪ್ಫುಲಿ ಯು ಗಾಟ್ a framework about an idea about what exactly physics syllabus is ಅಂತ ಅಂದ್ಕೊಂಡು ನಾನು ನಿಮಗೆ ಇದು ವಿಡಿಯೋ ಹೆಲ್ಪ್ಫುಲ್ ಆಗೈತಿ ಅಂತ ಅಂದ್ಕೊಂಡಿನಿ.
ಸೊ ವಿಲ್ ಮೀಟ್ ಅಗೈನ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.